ಉತ್ಸವ ಮೂರ್ತಿ. ಬಟ್ ಇಲ್ಲಿ ಉತ್ಸವ ಮೂರ್ತಿ ಗುರುಬಸವೇಶ್ವರ ಉತ್ಸವ ಮೂರ್ತಿನೇ ಇಲ್ಲ. ಪ್ರತಿಯೊಂದು ಅದೇ ಇದು ಮೂಲತಃ ವೀರಭದ್ರೇಶ್ವರ ದೇವಸ್ಥಾನ. ಇದು ವೀರಭದ್ರೇಶ್ವರ ದೇವಸ್ಥಾನ ಇದೆಲ್ಲ ಇದಿಷ್ಟೇ ಸರ್ ಈ ಪೊಸಿಷನ್ ಎಲ್ಲ ವೀರಭದ್ರೇಶ್ವರ ದೇವಸ್ಥಾನ. ಮನುಷ್ಯ ಯಾವ ರೀತಿ ಮಲಗ್ತಾನ ಅದೇ ರೀತಿನ ಇಲ್ಲಿ ಮಲಗಿಸಿ ಬೆಡ್ಶೀಟ್ ಹೊಚ್ಚಿ ನಮಸ್ಕಾರ ಮಾಡಿ ನಾವು ಬರ್ತೀವಿ. ನಿಜನಾ ಸರ್? ನಿಜನೇ ಇದೆ. ಇದು ಸೇಮ್ ಇದು ಹೆಂಗಿದೆ ಹಿಂದೆ ಕೊಟ್ರೇಶ್ವರನ ಮೂರ್ತಿ ಹಿಂದಿರೋದೇ ಇದೇ ವೀರಭದ್ರೇಶ್ವರನೇ. ಚೋಡಮನ್ ತೇರ ಆಯ್ತಂದ್ರೆ ಇಲ್ಲಿಂದಾನೆ ಉಡಕಿ ಒಯ್ಯೋದು. ನೀವೇನ್ ಮೂರ್ತಿ ನೋಡ್ತಿರಲ್ಲ ಅದ್ರಲ್ಲಿ ವಿಭೂತಿ ರುದ್ರಾಕ್ಷ ಮಾತ್ರ ಐತಲ್ಲ. ಅದ್ರ ಮೇಲೆ ಇಟ್ಟದೇನು ಯಾವ ಆಗ್ತಲ್ಲ ಐತದ ಯಾವ ಆಕಾರದಲ್ಲಿದೆ? ಇಲ್ಲ ಎಲ್ಲ ಸೇರ್ ಆಕಾರದಲ್ಲಿ ಸೇರೋ ಆಕಾರ ನಾವೆಲ್ಲ ಸೇರು ಇಲ್ಲ. ಅದು ಯಾಕೆ ಸೇರ್ ಆಕಾರದಲ್ಲಿ ಇಟ್ಟಿವಿ ಅಂದ್ರೆ ಈ ವಿಭೂತಿ ಇದೆಯಲ್ಲ ಅದು ಸವಿಬಾರದು. ಯಾಕಂದ್ರೆ ಕೈಲಾಸದಿಂದ ತಂದಿರತಕ್ಕಂಥ ವಿಭೂತಿ ಅದು. ಕೊಟ್ರೇಶ್ವರ ನಮಗೆ ಕೊಟ್ಟು ಹೋಗಿ ಅಷ್ಟಾವರಣ ಕೊಡ್ತಾರ ಅವರು. ಏನ್ ಮಾಡ್ತಾರೆ ಸವಿಬಾರದು ಅದಕ್ಕೆ ಒಂದು ಸೇರ್ ಆಕಾರ ಕೊಟ್ಟು ಕಿರೀಟ ತಲೆ ಅಷ್ಟೇ ಇರೋದು. ಒಂದ್ ದಿವಸದ ಮಟ್ಟಿಗೆ ಸಿಂಹಾಸನ ಮೇಲೆ ಕುತ್ಕೊಂಡದಕ್ಕೆ ಇವ್ರಿಗೆ ಗುರುಬಸವರಾಜೇಂದ್ರ ಅಂತ ಹೆಸರು ಬರುತ್ತೆ. ಇದು ಇಲ್ಲಿಂದ ಆ ಕಡೆ ಕೊಟ್ರೇಶ್ವರ ಮಠ ಅಂತಂದೇಳಿ ಅರ್ಪಣೆ ಸೋಮಶೇಖರ ಮಹಾರಾಜರು ಕಟ್ಸಿಕೊಟ್ಟಿರೋಂಥ ಪ್ರತೀತಿ ಇದೆ. ಮಠರಳ್ಳಿ ಚೌಡಮ್ಮನೆ 3 ದಿನ ಬಂದು ಕೊಟ್ರೇಶ್ವರನ ಸೇವೆ ಮಾಡಿರ್ತಾರೆ. ಪ್ರತಿನಿತ್ಯ 3 ಟೈಮ್ ಇರುತ್ತೆ. ಟಿಫನ್ನು, ಮಧ್ಯಾಹ್ನ ಊಟ ಮತ್ತೆ ರಾತ್ರಿ ಊಟ ಇರುತ್ತೆ. ಒಬ್ಬರು ವರ್ಷ ಕಟ್ಟಗ ಕೊಟ್ಟಿರೋದು ಇಲ್ಲೇ ಇರೋದು ಇದೇ ಜಾಗದಲ್ಲಿ. ಅವರಿಗೆಲ್ಲ ಅವಾಗ 60 ವರ್ಷ ಆಗಿರುತ್ತೆ. ಆ 60 ವರ್ಷ ಆಗಿದವರಿಗೆ ಮದುವೆ ಮಾಡಿ ಆ ಮದುವೆ ಮಾಡಿದ್ಮೇಲೆ ಅವ್ರಿಗೆ 4 ಮಂದಿ ಗಂಡ್ಮಕ್ಳು 1 ಹೆಣ್ಮಕ್ಳು ಹುಡ್ತಾರೆ. ಇದೇ ವೀರಭದ್ರೇಶ್ವರ ದೇವಸ್ಥಾನ. ಅಂದ್ರೆ ಇಲ್ಲಿ ಅಲ್ಲಿ ವಿಡಿಯೋ ಮಾಡಕ್ ಹೋಗಂಗಿಲ್ಲ, ವಿಡಿಯೋ ಮಾಡಲ್ಲ. ಇದೇ ಮೂಲತಃ ವೀರಭದ್ರೇಶ್ವರ ದೇವಸ್ಥಾನ. ನಮಗೆ ಚಂದ್ರಗ್ರಹಣ ಇದ್ರು ಅಷ್ಟೇ, ಸೂರ್ಯಗ್ರಹಣ. ಈಗ ಬೇರೆ ದೇವಸ್ಥಾನ ಎಲ್ಲ ಸೂರ್ಯಗ್ರಹಣ ಇತ್ತು ಅಂತ ಹೇಳಿ ಕ್ಲೋಸ್ ಮಾಡ್ತಾರೆ, ಚಂದ್ರಗ್ರಹಣ ಬಂತು ಅಂತ ಹೇಳಿ ಕ್ಲೋಸ್ ಮಾಡ್ತಿರ್ತಾರೆ. ಕದ ಹಾಕ್ಬಿಡ್ತಾರೆ, ಯಾವುದೇ ಒಂದು ದರ್ಶನ ಕೊಡೋದಿರಲ್ಲ, ಪೂಜೆ ಆಗಲ್ಲ. ಬಟ್ ಈ ದೇವರಿಗೆ ಹಾಕಂಗೆ ಇಲ್ಲ. ಇದು ಅದೇ ಮೂಢನಂಬಿಕೆಗಳನ್ನು ಒಡೆದೋಡಿಸೋ ಜನರಲ್ಲಿ ಆ ಒಂದು ಮೂಢನಂಬಿಕೆ ಬರಬಾರದು ಅನ್ನೋದಕ್ಕೋಸ್ಕರನೇ. ಆಮೇಲೆ ಕಡೆ ವೀರಶೈವರಿಗೆ ಯಾವುದೋ ಒಂದು ಮಡಿ ಮೈಲಿಗೆ ಇಲ್ಲ. ಹೌದಾ? ಒಂದು ಪದ್ಧತಿ ನಂಬೋದು ಇಲ್ಲ ಅವರು. ಇಲ್ಲಿ ಅರ್ಚಕರು ಇಲ್ಲ. ಪ್ರಧಾನ ಧರ್ಮಕರ್ತರು ಅಂತಂದ್ರೆ ಧರ್ಮಕರ್ತರ ಫ್ಯಾಮಿಲಿನೇ ಇಲ್ಲಿದೆ. ನುಗ್ಗಿಳಿ ಅಂತ ಒಂದು ಹಳ್ಳಿ ಇದೆ. ಅಲ್ಲಿ 60 ಅಂಕಣ ಮಠ ಇತ್ತು. ಆ 60 ಅಂಕಣ ಮಠ ಕರಲಿಂಗೇಶ್ವರ ಅಂತ ಆ ಮಠಕ್ಕೆ ಪೀಠಾಧಿಪತಿಗಳು. ಅವರು ಸನ್ಯಾಸಿಗಳಾಗಿರ್ತಾರೆ. ಅಲ್ಲಿ ಆ ಮಠ ನೋಡ್ಕೊಂಡು ಹೋಗ್ತಿರ್ತಾರೆ. ಆಗಿನ ಕಾಲಕ್ಕೆ ಒಬ್ಬ ಸನ್ಯಾಸಿ ಸಂಚಾರ ಮೂಲಕ ಹೋಗೋಣ ಉಳ್ಕೊಳ ಪ್ರದೇಶಗಳು ಯಾವಪ್ಪ ಅಂದ್ರೆ ಹಿಂಗೆ ಮಠಗಳೇ ಅಲ್ಲ. ಅವಾಗ ಕೊಟ್ರೇಶ್ವರರು ಅವತ್ತಿನ ರಾತ್ರಿ ಹೋಗಿ ಅರಸೀಕೆರೆ 60 ಅಂಕಣ ಮಠಕ್ಕೆ ಹೋಗ್ತಾರಂತೆ. ವಿಶೇಷ ಏನಂದ್ರೆ ನಂದಿ ಮೇಲೆ ಈಶ್ವರ ಕುಂತಕೊಂಡಿರ್ತಾರೆ. ಎಲ್ಲಾದ್ರೂ ನೋಡಿದ್ರೆ ನೀವು? ದಾನಿಗಳಿಂದ ಬಂದಿದ್ದ ದಾನಿಗಳೇ ಕೊಡ್ಸಿದ್ದಾರೆ. ಬಂಗಾರ ಭಕ್ತಿ ಕೊಟ್ರೇಶ್ವರನ ದಿನ ರಾತ್ರಿ ಇಲ್ಲೇ ತಂದು ನಾವು ಮಲಗಿಸೋದು. ಅಷ್ಟಾವರಣಗಳು ಯಾವಪ್ಪ ಅಂದ್ರೆ ಗುರು, ಲಿಂಗ, ಜಂಗಮ, ಪ್ರಸಾದ, ಪಾದೋದಕ, ಓ ನಮಃ ಶಿವಾಯ ಮಂತ್ರ, ವಿಭೂತಿ, ರುದ್ರಾಕ್ಷಿ. ಇದರಲ್ಲಿರೋದೇ ಕೊಟ್ರೇಶ್ವರರು ಕೈಲಾಸದಿಂದ ಬರ್ಬೇಕಾದ್ರೆ ವಿಭೂತಿ ರುದ್ರಾಕ್ಷಿ ತಂದಿರ್ತಾರೆ. ಅದೇ ರುದ್ರಾಕ್ಷಿ ಇಟ್ಟೆ ನಾವು ಪೂಜೆ ಮಾಡ್ತಕ್ಕಂಥ. ನಮ್ಮ ಕೊಟ್ರೇಶ್ವರದ ವಿಶೇಷ ಅಂದ್ರೆ ಎಲ್ಲಿ ಅವ್ರ ಮೂರ್ತಿ ಅವ್ರು ಎಲ್ಲೇ ನಾನು ದೇವರು ನಾನು ಇದು ಅಂತ ಅನ್ಕೊಂಡ್ರೆ ವೀರಶೈವ ಪರಂಪರೆಗೆ 8 ಅಂಶಗಳು ಏನಿದಾವಲ್ಲ ಆ 8 ಅಂಶಗಳಿಂದ ಷಟ್ಸ್ಥಳಗಳನ್ನ ನಾವು ತಲುಪಬಹುದು. ಕೊಟ್ಟು ಗುರುಬಸವ ಸ್ವಾಮಿ ಇತ್ತಲ್ಲ ಯಾವ ರೂಪದಲ್ಲಿದೆ ಕೂತ್ಕೊಂಡಿರ್ತಕ್ಕಂಥ ಆಯ್ತು ಅಂತಂದೇಳಿ ಬೆತ್ತ ತೋರ್ತಾರೆ. ಅದು ಜಗಳೂರು ತಲೆ ಕೊಡಗುಡ ಅಂತ ಇದೆಲ್ಲ ಅಲ್ಲೂ ಬೀಳುತ್ತೆ. ಅಂದ್ರೆ ಕೊಡಗುಡ್ಡದಲ್ಲಿ ಇದೇ ವೀರಭದ್ರೇಶ್ವರ. ಒಂದು ಹೂವು ಪತ್ರೆ ಮುಡ್ಸ್ಕೊಂಡ್ಬಂದ್ಬಿಟ್ರೆ ಅದಕ್ಕೆ ಹೂವು ಪತ್ರೆನೇ ನಮ್ಗೆ ಅಲ್ಲ. ಇವಾಗ ವೀರಭದ್ರೇಶ್ವರ ಕೇಳ್ತಾರೆ, ನನ್ನ ಮೂರ್ತಿ ಭಿನ್ನ ಆಯ್ತಪ್ಪ, ನನ್ನ ಮೂರ್ತಿ ಯಾರು ಪೂಜೆ ಮಾಡಲ್ಲ, ನಾನು ಏನ್ ಮಾಡ್ಬೇಕು ಅಂತ ಕೇಳಿದಾಗ ಇಲ್ಲ ನಾನು ಒಂದು ಬೆತ್ತ ತಂದಿನಿ, ಆ ಬೆತ್ತ ತೂರ್ತೀನಿ, ಅದೆಲ್ಲೋ ಬೀಳುತ್ತೆ, ನೀವು ಎಲ್ಲೋಗಿ ನಿಲ್ಸ್ರಿ ಅಂತಂದೇಳಿ ಕೊಟ್ರೇಶ್ವರಿಗೆ ವೀರಭದ್ರೇಶ್ವರ ಹೇಳ್ತಾರೆ. ಈ ವೀರಭದ್ರೇಶ್ವರಿಗೆ ಏನಾಗಿರುತ್ತೆ ಅಂದ್ರೆ ಒಂದು ಗುಂಡು ಬೀಳುತ್ತೆ. ಒಂದು ಗುಂಡು ಈ ಭಾಗಕ್ಕೆ ಬೀಳುತ್ತೆ. ಈ ಭಾಗಕ್ಕೆ ಬಿದ್ದಾಗ ಈ ಮೂರ್ತಿಗೆ ಭಿನ್ನ ಆಗುತ್ತೆ. ಇಷ್ಟು ಕಟ್ಟಾಗಿದೆ, ಅದು ಹಿಂದೆ ಮೂರ್ತಿ ಇದೆ. ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಅದೇ ಒಬ್ರು ಎತ್ತು ಅಂತಾರೆ, ಒಬ್ರು ಲಿಂಗು ಅಂತಾರೆ. ಎಲ್ಲ ಆಕಾರ ಹೆಂಗಿದೆ ಅಂತ ಹೇಳಿ ಸುಮಾರಷ್ಟು ಜನ ಕ್ರಿಯಾಮೂರ್ತಿಗಳು ಯಾವುದೇ ಒಂದು ಉತ್ಸವಕ್ಕೆ ಹೋದ್ರು ಅಲ್ಲಿ ಬಂದು ಆಶೀರ್ವಾದ ಮಂಗಳಾರತಿ ಆಶೀರ್ವಾದ ತಾಂಡೆ ಹೋಗ್ತಾರೆ. ಅಂದ್ರೆ ಗುರುವಿಗೆ ಗುರು ಆಗಿರತಕ್ಕಂಥ ಕೊಟ್ರೇಶ್ವರ. ಅಂದ್ರೆ ಕೊಟ್ರೇಶ್ವರ ದಿಸಾರಾತ್ರಿ ವೀರಭದ್ರೇಶ್ವರ ಗುಡಿಯಲ್ಲೇ ಹೋಗಿ ಮಲಗೋದವರು. ಬೆತ್ತ ತುಂಬಿಡುತ್ತೆ. ಆ ಜೋಳಿ ಬೆತ್ತ ತುಂಬಿದಾಗ ವೀರಭದ್ರೇಶ್ವರ ಕೊಟ್ರೇಶ್ವರ ಪವಾಡಗಳು ನಡೀತಾವೆ. ಅದು ವೀರಭದ್ರೇಶ್ವರನ ಕೇಳ್ತಾರಂತೆ, ನಾನು ಇವತ್ತು ರಾತ್ರಿ ಇಲ್ಲೇ ಉಳ್ಕೊಂತೀನಪ್ಪ, ನನಗೆ ಜೋಳಿಗೆ ಬೆತ್ತ ಇಡಕ್ಕೆ ಜಾಗ ಕೊಡು ಅಂತ. ಅಂದ್ರೆ ಕೊಟ್ಟೂರಲ್ಲಿರೋ ಎಲ್ಲ ಮಠ ನೋಡ್ಕೊಂಬಂದ್ವಿ, ತೊಟ್ಟಲ್ ಮಠ ನೋಡ್ಕೊಂಬಂದ್ವಿ, ಮೂರ್ಕಲ್ ಮಠ ನೋಡ್ಕೊಂಬಂದ್ವಿ. ಈಗ ಈ ಮಠದ್ದು ತುಂಬಾ ಒಂದು ವಿಶೇಷ ಇದೆ ಅಂತ ಹೇಳಿದ್ರೆ ಅದೇನ್ ಸರ್ ವಿಶೇಷ ಅಂದ್ರೆ? ಇದು ಈ ಮಠದ ಮೂಲ ವಿಶೇಷ ಅಂದ್ರೆ ಈ ಮಠದ ಮೂಲ ಮಠನೂ ಇದೆ. ಎಲ್ಲಾ ಪೂಜಾ ಕೈಕರ್ಯಗಳನ್ನು ಈ ಮಠದಲ್ಲೇ ನಡೆಯೋದು. ಸರ್ ಎಲ್ಲ ಒಂದು ಏನೇ ಪೂಜೆ ಆದ್ರೂ ಫಸ್ಟ್ ಈ ಮಠದಲ್ಲೇ ಈ ಮಠದ ವಿಶೇಷ ಏನಪ್ಪಾ ಅಂತಂದ್ರೆ ಇದು ಮೂಲತಃ ವೀರಭದ್ರೇಶ್ವರ ದೇವಸ್ಥಾನ. ಸರ್ ಈಗ ಕೊಟ್ಟೂರು ದೇವರು ಬರಕ್ಕೂ ಮುಂಚೆ ವೀರಭದ್ರೇಶ್ವರ ದೇವರು ಇಲ್ಲಿ ನೆಲೆ ಅದ್ ನಿಜನಾ? ಹೌದು. ಹೆಂಗ್ ಸರ್ ಅದೇ ಹೆಂಗಿದೆ ಕತೆ? ಹಂಗಾದ್ರೆ ಫಸ್ಟ್ ಕೊಟ್ರೇಶ್ವರ ಬಂದ್ಮೇಲೆ ಮುರ್ಕಲ್ ಮಠಕ್ಕೆ ಹೋದ್ರು. ತದನಂತರ ಅದು ಒಂದು ಪವಾಡ ತೋರಿಸಿ ತೊಟ್ಲು ಮಠ ಆಯ್ತು. ನಂತರ ಅವ್ರು ಇಲ್ಲಿ ಬರ್ತಾರೆ. ಫಸ್ಟ್ ಇದು ವೀರಭದ್ರೇಶ್ವರ ದೇವಸ್ಥಾನ. ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವೀರಭದ್ರೇಶ್ವರನ ಕೇಳ್ತಾರಂತೆ, ನಾನು ಇವತ್ತು ರಾತ್ರಿ ಇಲ್ಲೇ ಉಳ್ಕೊಂತೀನಪ್ಪ, ನನಗೆ ಜೋಳಿಗೆ ಬೆತ್ತ ಇಡಕ್ಕೆ ಜಾಗ ಕೊಡು ಅಂತ. ಅಂದ್ರೆ ಕೊಟ್ಟೂರು ದೇವರು ಬಂದ್ಬಿಟ್ಟು ವೀರಭದ್ರೇಶ್ವರ ಹತ್ರ ಹೇಳ್ತಾರೆ. ಯಾಕಂದ್ರೆ ಅವರು ಜಂಗಮಾವತಾರಾಗಿ ಸಂಚಾರ ಮಾಡ್ತಿರ್ತಾರಲ್ಲ, ಇವರು ಪರಿಶೀಲನೆ ಮಾಡ್ಬೇಕಾದ್ರೆ ಈ ಗುಡಿ ಬರ್ತಾರೆ. ಈ ಗುಡಿ ಬಂದು ವೀರಭದ್ರೇಶ್ವರನ ಕೇಳ್ತಾರೆ, ನಾನು ಇವತ್ತು ಇಲ್ಲಿ ಜೋಳಿಗೆ ಬೆತ್ತ ಇಡ್ತೀನಿ, ಆ ಜೋಳಿಗೆ ಬೆತ್ತ ಇಡಕ್ಕೆ ಜಾಗ ಕೊಡಪ್ಪ ಅಂತಂತಾರೆ. ಬರೀ ಜೋಳಿಗೆ ಬೆತ್ತ ಆ ಜೋಳಿಗೆ ಬೆತ್ತ ಜಾಗ ಇಡಕ್ಕೆ ಅಂತಂದೇಳಿ ಜೋಳಿಗೆ ಬೆತ್ತ ಇಟ್ಟ ಮೇಲೆ ಆ ಗುಡಿ ತುಂಬ
ಎಲ್ಲ ಜೋಳಿ ಬೆತ್ತ ತುಂಬಿಡುತ್ತೆ. ಅದು ಒಂದು ಇಟ್ಟು ಜೋಳಿಗೆ ಒಂದು ಬೆಳಕು ಕರೆಯೋದ್ರಲ್ಲಿ ಆ ಗುಡಿ ತುಪ್ಪ ಎಲ್ಲ ಜೋಳಿ ಬೆತ್ತ ತುಂಬಿಡುತ್ತೆ. ಆ ಜೋಳಿ ಬೆತ್ತ ತುಂಬಿದಾಗ ವೀರಭದ್ರೇಶ್ವರಗಳು ಕೊಟ್ರೇಶ್ವರಗಳು ಪವಾಡಗಳು ನಡೀತಾವೆ. ಪವಾಡ ಅಂದ್ರೆ ಯಾವ ತರ? ಅಂದ್ರೆ ಈಗ ಅನ್ನೋದು ನಡೀತಾ ಇರುತ್ತೆ. ಹಿಂಗೆ ಏನು ನೀನ್ ಯಾಕಪ್ಪ ಇಲ್ಲಿದೆ, ಯಾಕಂದ್ರೆ ಯಾರದೇ ಒಂದು ಸ್ಥಳದಲ್ಲಿ ಹೋದಾಗ ಇದಾದಾಗ ಯಾರಾಗ್ಲಿ ಯಾಕಪ್ಪ ನೀನು ಇಷ್ಟ ತುಂಬಿಸಿದಿ ಅಂತಂದೇಳಿ ಹಂಗೆ ವಾದ ವಿವಾದ ನಡಿಬೇಕಾದ್ರೆ ಅವ್ರ ಹತ್ರ ಒಂದು ಗುಂಡು ಇರುತ್ತೆ. ಆ ಗುಂಡು ಏನಾಗುತ್ತೆ ಅಂದ್ರೆ ಇಲ್ಲೇ ಇದೆ ನೋಡ್ರಿ, ಮೂಲತಃ ಆದ್ರೂ ವೀರಭದ್ರೇಶ್ವರ ದೇವಸ್ಥಾನ ಅನ್ನೋಕ್ಕೂ ಇದು ಒಂದು ಇದೆ. ಇದು ಸೇಮ್ ಇದು ಹೆಂಗಿದೆ, ಹಿಂದೆ ಕೊಟ್ರೇಶ್ವರನ ಮೂರ್ತಿ ಹಿಂದಿರೋದೇ ಇದೇ ವೀರಭದ್ರೇಶ್ವರ. ಇಷ್ಟು ವರ್ಷ ನಾವು ಬಂದಿದೀವಿ ಅಂತ ಹೇಳಿದ್ರೆ ಈ ಮೂರ್ತಿ ನೋಡೇ ಇಲ್ಲ ನಾವು. ಈ ವೀರಭದ್ರೇಶ್ವರಿಗೆ ಏನಾಗುತ್ತೆ ಅಂದ್ರೆ ಒಂದು ಗುಂಡು ಬೀಳುತ್ತೆ, ಒಂದು ಗುಂಡು ಈ ಭಾಗಕ್ಕೆ ಬೀಳುತ್ತೆ. ಈ ಭಾಗಕ್ಕೆ ಬಿದ್ದಾಗ ಈ ಮೂರ್ತಿಗೆ ಭಿನ್ನಾಗುತ್ತೆ. ಇಷ್ಟು ಕಟ್ಟಾಗಿದೆ, ಅದು ಹಿಂದೆ ಮೂರ್ತಿ ಇದೆ. ಈ ಮೂರ್ತಿ ಇಷ್ಟು ಭಾಗ ಕಟ್ಟಾದ ತಕ್ಷಣ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಯಾವುದೇ ಒಂದು ಮೂರ್ತಿ ಭಿನ್ನ ಆದ್ರೆ ಪೂಜೆ ಮಾಡಂಗಿಲ್ಲ. ಅವಾಗ ವೀರಭದ್ರೇಶ್ವರ ಕೇಳ್ತಾರೆ, ನನ್ನ ಮೂರ್ತಿ ಭಿನ್ನ ಆಯ್ತಪ್ಪ, ನನ್ನ ಮೂರ್ತಿ ಯಾರು ಪೂಜೆ ಮಾಡಲ್ಲ, ನಾನು ಏನ್ ಮಾಡ್ಬೇಕು ಅಂತ ಕೇಳಿದಾಗ, ಇಲ್ಲ ನಾನು ಒಂದು ಬೆತ್ತ ತಂದಿನಿ, ಆ ಬೆತ್ತ ತೂರ್ತೀನಿ, ಅದೆಲ್ಲೋ ಬೀಳುತ್ತೆ, ನೀವು ಎಲ್ಲೋಗಿ ನಿಲ್ಸ್ರಿ ಅಂತಂದೇಳಿ ಕೊಟ್ರೇಶ್ವರಿಗೆ ವೀರಭದ್ರೇಶ್ವರ ಹೇಳ್ತಾರೆ. ಆಯ್ತು ಅಂತಂದೇಳಿ ಬೆತ್ತ ತೂರ್ತಾರೆ. ಅದು ಜಗಳೂರು ತಲೆ ಕೊಡಗುಡ ಅಂತ ಇದೆಲ್ಲ ಅಲ್ಲೋ ಬೀಳುತ್ತೆ. ಅಂದ್ರೆ ಕೊಡಗುಡ್ಡದಲ್ಲಿ ಇದೇ ವೀರಭದ್ರೇಶ್ವರ. ಅಲ್ಲೋಗಿ ಒಂದು ದೊಡ್ಡ ಕಲ್ಲಲ್ಲಿ ತನ್ನಷ್ಟು ತಾನೇ ವೀರಭದ್ರೇಶ್ವರ ಇದೇ ರೀತಿ ಒಡಮೂಡಿರೋದಲ್ಲಿ. ಹೌದು, ಒಡಮೂಡಿರೋದು. ಅಲ್ಲಿ ಪೂಜೆ ಪುನಸ್ಕಾರ ಎಲ್ಲ ವೀರಭದ್ರೇಶ್ವರ ಅಲ್ಲಿ ನಡೆಯುತ್ತೆ, ಕೊಟ್ರೇಶ್ವರ ಪೂಜೆ ಪುನಸ್ಕಾರ ಇಲ್ಲಿ ನಡೆಯುತ್ತೆ. ಕೊಟ್ರೇಶ್ವರ ದಿಸಾರಾತ್ರೆ ವೀರಭದ್ರೇಶ್ವರ ಗುಡಿಯಲ್ಲೇ ಹೋಗಿ ಮಲಗೋದವರು. ಇದು ಪೂಜೆ ಅಭಿಷೇಕ ಟೈಮಲ್ಲಿ ಮತ್ತೆ ಅವ್ರು ಬೆಳಗ್ಗೆ ಬಂದು ಪ್ರತಿಷ್ಠಾಪನೆ ಆಗಿ ಅವರು ದರ್ಶನ ಕೊಡ್ತಾರೆ. ಅಂದ್ರೆ ಈಗ ನೀವು ಹೇಳ್ತಿರೋದು ಪೂಜೆ ಮಾಡ್ತಕ್ಕಂಥ ಮೂರ್ತಿ ಬಂದ್ಬಿಟ್ಟು ಹಿಂದ್ಗಡೆ ಹೋಗಿ ದೇವಸ್ಥಾನ ವೀರಭದ್ರೇಶ್ವರ ದೇವಸ್ಥಾನದಲ್ಲೇ ಮಲಗೋದು. ಮತ್ತೆ ಬೆಳಗ್ಗೆ ಮತ್ತೆ ಬಂದು ಕೊಟ್ರೇಶ್ವರ ಅಂತ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅಂದ್ರೆ ಅವರು ಒಬ್ಬ ಜೀವಂತವಾಗಿ ಮನುಷ್ಯ ಇದಾನೆ ಅನ್ನೋಕೆ ಅದೇ ಒಂದು ಕಾರಣ. ನನ್ನೊಂದು ಪ್ರಶ್ನೆ ಬಗೆಹರಿಸಿ, ನಮ್ಮ ಕೊಟ್ಟು ಗುರುಬಸವ ಸ್ವಾಮಿ ಇತ್ತಲ್ಲ, ಯಾವ ರೂಪದಲ್ಲಿದ್ದಾನೆ? ಅಷ್ಟಾವಣ ರೂಪದಲ್ಲಿದ್ದಾನೆ. ಅಷ್ಟಾವಣ ಗುರು ಲಿಂಗ ಜಂಗಮ ಪ್ರಸಾದ ಪಾದೋದಕ ಓಂ ನಮಃ ಶಿವಾಯ ಮಂತ್ರ ವಿಭೂತಿ ರುದ್ರಾಕ್ಷಿ. ಸ್ಟ್ರಕ್ಚರ್ ಅಂತ ಕೇಳೋದು. ಅದೇ ಮೂರ್ತಿ ಅದೇ ಹೇಳಿದಲ್ಲ ಅಷ್ಟಾವರಣ. ಈಗ ಹೇಳ್ತೀನಿ ಕೇಳಿದ್ರೆ, ವೀರಶೈವ ಪರಂಪರೆಯಲ್ಲಿ 8 ಅಂಶಗಳಿದಾವೆ. ಆ 8 ಅಂಶಗಳನ್ನ ಇಲ್ಲಿ ಕ್ರೋಢೀಕರಿಸಿ ತ್ರಿಕಾಲ ಪೂಜೆ ಮಾಡಿ ಆ 8 ಅಂಶಗಳನ್ನ ಇಲ್ಲಿ ಕ್ರೋಢೀಕರಿಸಿದ. ನೀವೇನ್ ನೋಡ್ತಿರಲ್ಲ ಮೂರ್ತಿನ, ಆ ಮೂರ್ತಿಯಲ್ಲಿ ವಿಭೂತಿ ಇದೆ, ರುದ್ರಾಕ್ಷಿ ಇದೆ. ಆ ಮೂರ್ತಿಯಲ್ಲಿ ವಿಭೂತಿ ರುದ್ರಾಕ್ಷಿ. ಗುರುಗಳಾಗಿ ನಮಗೆ ಕ್ರಿಯಾಮೂರ್ತಿಗಳು ಬರ್ತಾರೆ. ಅವ್ರಿಗೆ ಪಾದ ಪೂಜೆ ಮಾಡಿ ಕ್ರಿಯೆ ತಗೊಂಡ್ಮೇಲೆ ಅವರು ಏನು ಒಳಗೆ ಜಂಗಮರಾದಾರಲ್ಲ ಅವ್ರಿಗೆ ಗುರುಸ್ಥಾನ ಬರುತ್ತೆ. ಹಂಗಾಗಿ ಇಲ್ಲಿ ಗುರುಸ್ಥಾನ ಅಂತಂದೇಳಿ ಅದಕ್ಕೋಸ್ಕರ ಇಲ್ಲಿ ಕಾಯಿ ಹೊಡೆಯಲ್ಲ. ಇಲ್ಲಿ ಬಂದಂಥ ಭಕ್ತಾದಿಗಳು ಎಲ್ಲರೂ ಆಶೀರ್ವಾದ ಕೊಡು ಅಂತ ಕೇಳ್ತಾರೆ ಹೊರತು ಯಾರು ಪ್ರಸಾದ ಕೊಡು ಅದು ಅಂತ ಕೇಳಲ್ಲ. ಇಲ್ಲಿ ಗುರುಸ್ಥಾನ ಇದೆ, ಹಂಗಾಗಿ ಇಲ್ಲಿ ಅವರಿಗೆ ಗುರುಸ್ಥಾನ ಬರುತ್ತೆ. ಆ 8 ಅಂಶಗಳನ್ನು ಕ್ರೋಢೀಕರಿಸಿ ಪೂಜೆ ಮಾಡೋದ್ರಿಂದ ಹಂಗಾಗಿ ಅವ್ರು ಬಂದಂಥ ಭಕ್ತರಿಗೆ ಎಲ್ಲರೂ ಕೊಡೋದು. ಇಡೀ ಪ್ರಪಂಚದಲ್ಲಿ ಶಿವ 3 ಮಾತ್ರ ಆಶೀರ್ವಾದ ಅಂದ್ರೆ ಆಶೀರ್ವಾದ ಮಾಡೋ ಶಕ್ತಿ ಕೊಟ್ಟಿರೋದು. ಒಂದು ಗುರುಗೆ ತಂದೆ ತಾಯಿಗೆ, ಇವ್ರು 3 ಮಾತ್ರ ಆಶೀರ್ವಾದ ಶಕ್ತಿ ಕೊಟ್ಟರೆ ಇನ್ಯಾರಿಗಿಲ್ಲ. ಅದು ಆ ಒಂದು ಗುರುವಿನ ಸ್ಥಾನನೇ ಇಲ್ಲಿ ಮಾಡ್ತಲ್ಲಿರೋದು. ಹಂಗಾಗಿ ಕಾಯಿ ಹೊಡೆಯಲ್ಲ. ನೀವೇನ್ ಮೂರ್ತಿ ನೋಡ್ತಿರಲ್ಲ ಅದ್ರಲ್ಲಿ ವಿಭೂತಿ ರುದ್ರಾಕ್ಷಿ ಮಾತ್ರ ಐತಲ್ಲ. ಅದ್ರ ಮೇಲೆ ಇಟ್ಟದ ಏನು, ಯಾವ ಆಗ್ತಲ್ಲ ಐತದ, ಯಾವ ಆಕಾರದಲ್ಲಿದೆ? ಇಲ್ಲ, ಎಲ್ಲ ಸೇರ್ ಆಕಾರದಲ್ಲಿ ಸೇರೋ ಆಕಾರ. ಸೇರು ಇಲ್ಲ, ಅದು ಯಾಕೆ ಸೇರ್ ಆಕಾರದಲ್ಲಿ ಇಟ್ಟಿವಿ ಅಂದ್ರೆ ಈ ವಿಭೂತಿ ಇದೆಯಲ್ಲ ಅದು ಸವಿಬಾರದು. ಯಾಕಂದ್ರೆ ಕೈಲಾಸದಿಂದ ತಂದಿರತಕ್ಕಂಥ ವಿಭೂತಿ ಅದು. ಕೊಟ್ರೇಶ್ವರ ನಮಗೆ ಕೊಟ್ಟೋಗಿ ಅಷ್ಟಾವರಣ ಕೊಡ್ತಾರೆ. ಅವರು ಏನ್ ಮಾಡ್ತಾರೆ, ಸವಿಬಾರದು ಅನ್ನೋದಕ್ಕೆ ಅದಕ್ಕೆ ಒಂದು ಸೇರ್ ಆಕಾರ ಕೊಟ್ಟು ಕಿರೀಟ ತಲೆ ಅಷ್ಟೇ ಇರೋದು. ಆ ಒಂದು ಆಕಾರ ಇತ್ತು ಅಂದ್ರೆ ಅದು ಸವಿಯಲ್ಲ ಅಂತ ಅಂದ್ರೆ ಮೀನ್ಸ್ ಯಾರು ಮುಟ್ಟಲ್ಲ. ಅದು ಏನಪ್ಪ ಬರೀ ಸ್ಪರ್ಶದಿಂದ ಅಷ್ಟು ಶಕ್ತಿ ಇದೆ ಅಂತ. ಅಲ್ಲಿದ್ದರಿಗೆ ಗುರುವಿನ ಸ್ಥಾನ ಬರುತ್ತೆ. ಅಲ್ಲಿದ್ದರಿಗೆ ಒಂದು ಹೂ ಪತ್ರೆ ಅದಕ್ಕೆ ಹೂ ಪತ್ರೆನೇ ನಮ್ಗೆ ಅಲ್ಲ, ಈ ಗುರುವಿನಿಂದ ಗುರು ಆಗಿ ಅನ್ನೋ ಕಾರಣ ಏನಪ್ಪಾ ಅಂದ್ರೆ ಗುರುವಿನಿಂದ ಗುರು ಆಗಿ ಅನ್ನೋ ಕಾರಣ ಏನಂದ್ರೆ ನೋಡ್ರಿ, ಇಲ್ಲಿರೋ ಜಂಗಮರರು ಒಬ್ರು ಗುರುಗಳನ್ನ ಕರ್ಕೊಂಬಂದು ಪಾದ ಪೂಜೆ ಮಾಡಿ ಅವರು ಕ್ರಿಯಾಪ್ರಸಾದ ತಾಂಡ ಮೇಲೆ ಅವ್ರು ಗುರು ಆಗ್ತಾರೆ. ಅವ್ರು ಅಲ್ಲಿ ನಿಂತ್ಕೊಂಡು ಆಶೀರ್ವಾದ ಮಾಡೋ ಶಕ್ತಿ ಬರುತ್ತೆ. ಕ್ರಿಯಾಮೂರ್ತಿಗಳು ಯಾವುದೇ ಒಂದು ಉತ್ಸವಕ್ಕೆ ಹೋದ್ರು ಅಲ್ಲಿ ಬಂದು ಆಶೀರ್ವಾದ ಮಂಗಳಾರತಿ ಆಶೀರ್ವಾದ ತಾಂಡೆ ಹೋಗ್ತಾರೆ. ಅಂದ್ರೆ ಗುರುವಿಗೆ ಗುರು ಆಗಿರತಕ್ಕಂಥ ಕೊಟ್ರೇಶ್ವರ. ಅಂದ್ರೆ ಅವ್ರಿಗೆ ಗುರು ಆದ್ರು ನೆಕ್ಸ್ಟ್ ಅವ್ರಿಗೆ ಗುರು ಆಗ್ತಾರೆ. ಕೊಟ್ರೇಶ್ವರಗೆ ಗುರು ಕ್ರಿಯಾಮೂರ್ತಿಗಳು, ಮತ್ತೆ ಅವರಿಗೆ ಗುರು ಕೊಟ್ರೇಶ್ವರ. ಹಂಗೆ ಯಾವುದೇ ಒಂದು ಉತ್ಸವಕ್ಕೆ ಅವ್ರು ಆಶೀರ್ವಾದ ತಾಂಡೆ ಹೋಗ್ಬೇಕು ಅವರು. ಸರ್, ಇವಾಗ ಕೊಟ್ರೇಶ್ವರ ಬಂದು ಇಲ್ಲಿ ಒಂದು ಏನೋ ನೆಲೆ ಬೇಕು ಅಂತ ಕೇಳಕ್ಕೂ ಮುಂಚೆ ವೀರಭದ್ರೇಶ್ವರ ದೇವರು ಇದ್ದು ಅಂತ ಹೇಳಿದ್ರೆ, ಆ ದೇವ್ರು ಹೆಂಗ್ ಬಂದಿತ್ತು? ವೀರಭದ್ರೇಶ್ವರ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಇರತಕ್ಕಂಥ ವಾತಾವರಣಕ್ಕೆ ವೀರಭದ್ರೇಶ್ವರನ ಪ್ರತಿಷ್ಠಾಪನೆ ಮಾಡಿದ್ರು. ಆಲ್ಮೋಸ್ಟ್ ಅಲ್ಲಿ ಇಲ್ಲೆಲ್ಲ ಏನಾದ್ರೆ ಲಿಂಗಾಯತ್ವ ಐನರು ಜಾಸ್ತಿ ಇರೋದಿಲ್ಲ. ವೀರಶೈವ ಪರಂಪರೆ ಇಲ್ಲಿ ಇರೋದ್ರಿಂದ ವೀರಭದ್ರೇಶ್ವರ ಒಂದು ಗುಡಿ ಇತ್ತು ಇಲ್ಲಿ. ಬಹಳ ಸ್ಪಷ್ಟವಾಗಿ ಹೇಳಿದ್ರೆ ನನಗೆ ಬಹಳ ತಲೆಯಲ್ಲಿ ಇದೊಂದು ಪರಿತಿತ್ತಂಗೆ. ಅದು ಏನು ಆಕಾರ ಐತಲ್ಲ. ಯಾವ ರಾಜ್ಯರ ನಿಮ್ದು? ನಮ್ದು ಇದವರೇ. ಅಂದ್ರೆ ಇದುವರೆಗೂ ಗೊತ್ತಿಲ್ಲ, ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಅದೇ ಒಬ್ರು ಎತ್ತು ಅಂತಾರೆ, ಒಬ್ರು ಲಿಂಗು ಅಂತಾರೆ. ಎಲ್ಲ ಆಕಾರ ಭಾವ. ಈಗ ಎಲ್ಲ ಒಬ್ರು ಜಗಮರು ನೀವು ಎರಿತಾತನ ಅವ್ರ ಭಾವಚಿತ್ರ ಇದೆ. ಉಕ್ಕಡಿಗೆ ಆಮೇಲೆ ವೀರಭದ್ರೇಶ್ ಇದು ಯಾವ್ದೋ ನೀವು ಯಡಿಯೂರು ಸಿದ್ಧಲಿಂಗೇಶ್ವರ ಅವ್ರದ್ದು ಮೂರ್ತಿ ಇದೆ. ಬಟ್ ನಮ್ಮ ಕೊಟ್ರೇಶ್ವರದ ವಿಶೇಷ ಅಂದ್ರೆ ಎಲ್ಲಿ ಅವ್ರ ಮೂರ್ತಿ ಅವ್ರು ಎಲ್ಲಿರೇ ನಾನು ದೇವರು ನಾನು ಇದು ಅಂತ ಅನ್ಕೊಂಡ್ರೆ ವೀರಶೈವ ಪರಂಪರೆಗೆ 8 ಅಂಶಗಳೇನಿದಾವಲ್ಲ
ಆ 8 ಅಂಶಗಳಿಂದ ಷಟ್ಸ್ಥಳಗಳನ್ನು ನಾವು ತಲುಪಬಹುದು. ಲಿಂಗ ಜಂಗಮನ್ನು ನಾವು ಆರಾಧನೆ ಮಾಡೋದ್ರಿಂದ ಷಟ್ಸ್ಥಳ ಹೆಂಗೆ ತಲುಪಬಹುದು ಅನ್ನೋದು ಒಂದು ಆ ಪದ್ಧತಿನ ಇಲ್ಲಿ ಕ್ರೋಢೀಕರಿಸಿ ಹೋಗಿರೋದು ಈ ಮಠದಲ್ಲಿ. ಇನ್ನೊಂದು ಹೇಳ್ಬೇಕಾಯ್ತು ನಮ್ಮ ಸ್ವಾಮಿದು, ಎಲ್ಲಾ ದೇವಸ್ಥಾನದಲ್ಲಿಯೂ ಈ ಮೂರ್ತಿ ಅಂತ ಇರುತ್ತೆ, ಅದಕ್ಕೆ ಏನಂತಲ್ಲ ಸರ್, ಒಂದು ಇಟ್ಟಿರ್ತಾರಲ್ಲ, ಅದೇ ಈ ಉತ್ಸವ ಮೂರ್ತಿ. ಬಟ್ ಇಲ್ಲಿ ಉತ್ಸವ ಮೂರ್ತಿ ಗುರುಬಸವೇಶ್ವರ ಉತ್ಸವ ಮೂರ್ತಿನೇ ಇಲ್ಲ. ಪ್ರತಿಯೊಂದು Original ದೇವರೇ ತರ್ತಾರೆ. ಅದೇ ಮೂರ್ತಿನೂ ಅದೇ, ಉತ್ಸವ ಮೂರ್ತಿನೂ ಅದೇ. ಅಲ್ಲಿಂದಲೇ ಬರ್ತದೆ ಸ್ವಾಮಿ, ಇಲ್ಲೆಲ್ಲ ಹೋಗ್ತದೆ ಅಲ್ಲಿವರೆಗೂ. ಆದ್ರೆ ನಾನು ಒಳಗಿದ್ದು ಆಶೀರ್ವಾದ ಕೊಡೋನು ನಾನೇ, ಹೊರಗೆ ಬಂದ್ರು ಆಶೀರ್ವಾದ ಕೊಡೋನು ನಾನೇ. ಇಲ್ಲಿ ಆಗಿತ್ತು ಅಂತ ಯಾರು ಗೊತ್ತಾ? ದೇವಸ್ಥಾನದ್ದು ಕಟ್ಟಡ ಆಗಿರ್ಬೋದು, ಕೆಲವೊಂದು ಶಿವ ಆಕಾರದ ಇರುತ್ತೆ, ಒಂದು ಲಿಂಗ ಆಕಾರದಲ್ಲಿ ಇರ್ತವೆ. ಇಲ್ಲ ಹಂಗಿಲ್ಲ, ಬಟ್ ಈ ದೇವಸ್ಥಾನ ನೀವು ನೋಡ್ಬೋದು ಪ್ರತಿಯೊಂದು ದೇವರನ್ನು ಇಲ್ಲ ಇದಾವೆ. 12ನೇ ಶತಮಾನ. ಆಮೇಲೆ ಕಡೆ ವಿಶೇಷ ಏನಂದ್ರೆ ನಂದಿ ಮೇಲೆ ಈಶ್ವರ ಕುಂತ್ಕೊಂಡಿರೋದು ಎಲ್ಲಾದ್ರೂ ನೋಡಿದ್ರೆ ನೀವು? ಆಲ್ಮೋಸ್ಟ್ ಅಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಎಲ್ಲಿಲ್ಲ, ಬಟ್ ಆದ್ರೆ ನಮ್ಮ ದೇವಸ್ಥಾನದಾಗ ಇಲ್ಲಿದೆ ನೋಡಿ. ಇದು ನಂದಿ ಮೇಲೆ ಈಶ್ವರ ಕೂತ್ಕೊಂಡಿರ್ತಕ್ಕಂಥ ಸ್ಥಾನ. ಎಲ್ಲ ಈಶ್ವರನ ಎದುರಿಗೆ ನಂದಿ ಇರ್ತಾನೆ, ನಂದಿ ಮೇಲೆ ಈಶ್ವರ ಕೂತ್ಕೊಂಡಿರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಒಂದೇ ಕೆತ್ತಿರೋದು, ಇದು ಒಂದೇ ಇಲ್ಲಿ ಒಂದೇ ಇರೋದು. ಈ ಮೂರ್ತಿ ಎಲ್ಲಿ ಸಿಗಲ್ಲ ನಿಮಗೆ. ಈ ರೀತಿ ನಂದಿ ಮೇಲೆ ಈಶ್ವರ ಕೂತ್ಕೊಂಡಿರ್ತಕ್ಕಂಥ ಮೂರ್ತಿ ನಾನು ಎಲ್ಲಿ ನೋಡಿಲ್ಲ, ಎಲ್ಲಿ ಸಿಗಲ್ಲ. ಬಟ್ ಈ ಮಠದ ಮಾತ್ರ ಕೆತ್ತಿದ್ದಾರೆ. ಅಂದ್ರೆ ನೀವು ನಿಮ್ ಪ್ರಕಾರ ಎಲ್ಲಿ ಇಲ್ಲ ಸರ್? ಎಲ್ಲಿ ಇಲ್ಲ, ನೀವು ಎಲ್ಲರೂ ನೋಡ್ಬೇಕು. ನಂದಿ ಮೇಲೆ ಇರ್ಬೋದು, ನನಗೆ ಗೊತ್ತಿರೋ ಪ್ರಕಾರ ನಂದಿ ಮೇಲೆ ಕುತ್ಕೊಂಡಿರ್ತಕ್ಕಂಥ ಈಶ್ವರ ಇಲ್ಲ. ನಾನು ನಂದಿ ಈಶ್ವರನ ಇದ್ರಿ ನಂದಿ ಇರೋದೇ ಐತಿ, ನೀವೆಲ್ಲರೂ ನೋಡ್ರಿ. ಎದುರು ಅದು ಈಶ್ವರನ ಇದ್ರೆ ನಂದಿ ಐತಿ, ಇಲ್ಲಿಲ್ಲ. ಬಟ್ ಇಲ್ಲಿ ನೋಡ್ರಿ ಈ ನಂದಿ ಮೇಲೆ ಈಶ್ವರ ಇದ್ದಾನೆ. ಸರ್ ಆಂಜನೇಯ ಸರ್, ಇಂಥ ದೇವ್ರು ಇಲ್ಲ ಅನ್ನಂಗಿಲ್ಲ ಸರ್. ಇಲ್ಲಿ ನೋಡು ಕೃಷ್ಣ. ಓ ಸರ್, ಒಂದು ಕಲ್ಲಲ್ಲಿ ಏನೇನೆಲ್ಲ ಇದೆ? ಗಣೇಶ, ಪ್ರತಿಯೊಂದು ದೇವರು ಇದೆ ಸರ್. ಇಂಥ ದೇವ್ರು ಇಲ್ಲ ಅನ್ನಂಗಿಲ್ಲ ಮಾಡ್ತಾರೆ. ನೋಡ್ರಿ ಇದು ಕೃಷ್ಣ ಇದಿದೆ, ಮತ್ತು ವಿಷ್ಣು ಇದೆ. ಆ ಕಡೆ ಮಾಡ್ತಾರೆ ವಿಷ್ಣು ಇದೆ. ಅಂದ್ರೆ ಸರ್ ಈಗ ಎಲ್ಲಾ ದೇವರುಗಳು ಒಂದು ಕೆತ್ತನೆ ನೋಡ್ಬೋದು. ಒಂದನ್ನು ನೀವು ನೋಡ್ಬೋದು ಸರ್. ಇದು ಕಳಸ ಒಂದು ಇದ್ರ ಬಗ್ಗೆ ಇದು ಕಳಸ ಏನಿಲ್ಲ, ಚಿಕ್ಕ ಇದೆ, ಅದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಹಂಗಾಗಿ ಇದಕ್ಕೆ ಬಂಗಾರ ಲೇಪನ ಮಾಡಿ ಹಾಕ್ಬೇಕು ಅಂತಂದೇಳಿ ಮುದ್ರಾ ಇಲಾಖೆಯಿಂದ. ಸರ್ ಇದು ಬಂಗಾರ ಲೇಪನಕ್ಕೆ ಇನ್ನೂ ಒಂದು ಕೋಟಿವರೆಗೂ ಹೋಗುತ್ತೆ. ಈಗ ಒಂದು ಹತ್ತತ್ರ ಏನಿಲ್ಲ ಅಂದ್ರೆ ಒಂದು 2 kg ಬೇಕು ಇದಕ್ಕೆ ಲೇಪನ ಮಾಡಕ್ಕೆ ಬೇಕು. ಲೇಪನ ಮಾಡಕ್ಕೆ ಬೇಕು ಇದಕ್ಕೆ. ಸರ್ ಇದಕ್ಕೆ ದಾನಿಗಳಿಂದ ಬಂದಿದ್ದ ಅಥವಾ ದಾನಿಗಳೇ ಕೊಡ್ಸಿದ್ದಾರೆ. ಬಂಗಾರ ಲೇಪನ ಮಾಡಿ ಕಳಸ ಮೇಲೆ ಹೋಗುತ್ತೆ. ಭಕ್ತಿ ಬೆಳ್ಳಿ ಬಾಗ್ಲು ಮಾಡ್ತಾ ಇದ್ದಾರೆ. ಬೆಳ್ಳಿದೆ ಸರ್, ಬೆಳ್ಳಿ ಬಾಗ್ಲು ಮಾಡಕ್ಕೆ ಎಲ್ಲ ಎಸ್ಟಿಮೇಷನ್ ಹಾಕಿ ಕಳಿಸಿದಾರಲ್ಲೇ. ಆಕ್ಚುಲಿ 128 kg ಬೇಕು ಅಂತಂದು ಹೇಳಿ 128 kg ಆಗಲೇ ಆಲ್ರೆಡಿ ಕೊಡಿಸಿ ಇದು ಮಾಡಿದ್ದಾರೆ. ಬಟ್ ಇನ್ನ 50 kg ಬೇಕು ಅಂತಂದೇಳಿ ಅವರು ಮಾಡಾರ ಮುದ್ರಾ ಇಲಾಖೆ ಕೊಟ್ಟಿದ್ದಾರೆ. ಅದನ್ನ ಕೊಟ್ಟನಂದ್ರೆ ಇದು ಕಂಪ್ಲೀಟ್ ಆಗುತ್ತೆ. ಸರ್ ಇದು ಯಾವ ಕಟ್ಟಿಗೆ ಹಿಂಗಾದ್ರೆ ಇದು ತೇಗ ಭಾಳ, ಯಾಕಂದ್ರೆ ಇಲ್ಲಿ ಯೂಸ್ ಆಗುತ್ತೆ, ಹಂಗಾಗಿ ಇದು ಮಾಡೋದು. ಹುಳ ತಿನ್ನಲ್ಲ, ಏನಾಗಲ್ಲ ಅಂತ ಹೇಳಿ ಗೆದ್ಲೆ ತಿನ್ನಲ್ಲ, ಮುಳಾನು ಇದಾಗಲ್ಲ ಅನ್ನೋದಕ್ಕೆ. ಬೇವಿಂದು ಇದನ್ನ ಹಾಕ್ತಾರಲ್ಲ, ಇದಾಗುತ್ತೆ, ಬೇವಿಂದು ಹೋಗುತ್ತೆ. ಅಂದ್ರೆ ಬೇವಿನ ದಿವಸ ಇರುತ್ತೆ ಅಂತ ಲೇಟ್ ಆಗುತ್ತೆ, ತೆಗೆದು ಹೋಗಲ್ಲ ಅಂತ ಹೇಳಿ ಇದು ಮಾಡ್ತಾರೆ. ಆ ಮೂರ್ತಿ ಇದೆ ನಾವು ಹೇಳಿದ್ರಲ್ಲ ನೀವು, ಹಿಂದಿನವಾಗಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಅದೇ ಹೇಳ್ತೀನಲ್ಲ, ಇದೇ ಮೂರ್ತಿನೇ ಮಲಗಿಸೋದು ನಾವು. ಇದೇ ಮೂರ್ತಿ ಮೂರ್ತಿ ಜಸ್ಟ್ ಅದೇನಿದೆಲ್ಲ ಅಷ್ಟೇ ಮೂರ್ತಿ. ಅದು ಇದು ಪ್ರತಿದಿನ ಇದು ಪ್ರತಿದಿನ ಹಿಂದೆ ಹೋಗಿ ವೀರಭೂಷಣ ಗುಡಿಯಲ್ಲೇ ಮಲಗಿಸೋದು. ಅದರಲ್ಲಿರೋದೇ ಕೊಟ್ರೇಶ್ವರರು ಕೈಲಾಸದಿಂದ ಬರಬೇಕಾದ್ರೆ ವಿಭೂತಿ ರುದ್ರಾಕ್ಷಿ ತಂದಿರ್ತಾರೆ. ಅದೇ ರುದ್ರಾಕ್ಷಿ ಇಟ್ಟೆ ನಾವು ಪೂಜೆ ಮಾಡ್ತಕ್ಕಂಥ. ರುದ್ರಾಕ್ಷಿನೇ ಇದಕ್ಕೆ ಒಂದು ರುದ್ರಾಕ್ಷಿ, ವಿಭೂತಿ, ಅಷ್ಟಾವರಣಗಳು ಅಂತ ಹೇಳ್ತಾರೆ. ಈ ವೀರಶೈವ ಪರಂಪರೆ ಅಷ್ಟಾವರಣಗಳು ಯಾವುವು ಅಂದ್ರೆ ಗುರು, ಲಿಂಗ, ಜಂಗಮ, ಪ್ರಸಾದ, ಪಾದೋದಕ, ಓ ನಮ ಶಿವಾಯ ಮಂತ್ರ, ವಿಭೂತಿ, ರುದ್ರಾಕ್ಷಿ. ಇವು ಎಲ್ಲೆದಾವ ಅಂದ್ರೆ ಅಲ್ಲಿದಾವ ಅಂತಂದೇಳಿ ನೀವು ನೋಡಿ. ಆ ಮೂರ್ತಿ ಒಳಗೆ ವಿಭೂತಿ ರುದ್ರಾಕ್ಷಿ ಇದೆ. ಇವರೇ ಜಂಗಮರು, ಗುರುಗಳಾಗಿ ಕ್ರಿಯಾಮೂರ್ತಿಗಳು. 3 ಹೊತ್ತು ಕ್ರಿಯಾ ನಡೆಯುತ್ತೆ, ಕ್ರಿಯಾಪ್ರಸಾದ ನಡೆಯುತ್ತೆ. ಅಲ್ಲಿ ಇಡ್ತಾರೆ, ಕ್ರಿಯೆ ತಾಂಬಂದು ಅಲ್ಲಿ ಇಡ್ತಾರೆ. ಪ್ರಸಾದನ ನೈವೇದ್ಯನ ಗಚ್ಚಿನ ಮಠ ಕಳಿಸ್ತಾರೆ. 8 ಅಂಶಗಳಿದಾವೆ. ಆ 8 ಅಂಶಗಳು ತ್ರಿಕಾಲ ಪೂಜೆ ಮಾಡ್ಕೊಂಡು ನೀವು ಹೋಗ್ಬೇಕು ಅಂತಾನೆ ಆಜ್ಞೆ ಆಗಿರೋದು. ಅಂದ್ರೆ ಪ್ರತಿದಿನ ತ್ರಿಕಾಲ ಪೂಜೆ ಆಗ್ಲೇಬೇಕು. ಆಗ್ಲೇಬೇಕು. ಬೆಳಗ್ಗೆ ಮುಂಜಾನೆ ಮಿಸ್ ಆಗಲ್ಲ, ಒಂದು ದಿನ ಮಿಸ್ ಆಗಲ್ಲ. ಸರ್ ವರ್ಷದ 365 ದಿನ 365 ದಿನ. ಈಗ ಇನ್ನೊಂದು ಚಂದ್ರಗ್ರಹಣ, ಸೂರ್ಯಗ್ರಹಣ, ಯಾವ ಒಂದು ಮೂಢನಂಬಿಕೆ ಚಂದ್ರಗ್ರಹಣ ಇದ್ರು ಅಷ್ಟೇ ಸೂರ್ಯಗ್ರಹಣ. ಈಗ ಬೇರೆ ದೇವಸ್ಥಾನ ಎಲ್ಲ ಸೂರ್ಯಗ್ರಹಣ ಇತ್ತು ಅಂತ ಹೇಳಿ ಕ್ಲೋಸ್ ಮಾಡ್ತಾರೆ, ಚಂದ್ರಗ್ರಹಣ ಬಂತು ಅಂತ ಹೇಳಿ ಕ್ಲೋಸ್ ಮಾಡ್ತಿರ್ತಾರೆ, ಕದ ಹಾಕ್ಬಿಡ್ತಾರೆ. ಯಾವುದೇ ಒಂದು ದರ್ಶನ ಕೊಡೋರೆಲ್ಲ ಪೂಜೆ ಆಗಲ್ಲ. ಬಟ್ ಈ ದೇವರಿಗೆ ಹಾಕಂಗೆ ಇಲ್ಲ. ಇದು ಅದೇ ಮೂಢನಂಬಿಕೆಗಳನ್ನು ಒಡೆದೋಡಿಸೋ ಜನರಲ್ಲಿ ಆ ಒಂದು ಮೂಢನಂಬಿಕೆ ಬರಬಾರ್ದು ಅನ್ನೋದಕ್ಕೋಸ್ಕರನೇ. ಆಮೇಲೆ ಕಡೆ ವೀರಶೈವರಿಗೆ ಯಾವುದೋ ಒಂದು ಮಡಿ ಮೈಲಿಗೆ ಇಲ್ಲ. ಹೌದಾ, ಒಂದು ಪದ್ಧತಿ ನಂಬೋದು ಇಲ್ಲ ಅವರು. ಅವ್ರಿಗೆ ಏನಂದ್ರೆ ಅಷ್ಟಾವರಣಗಳು ಪೂಜೆ ಮಾಡಿದ್ರೆ ಎಂತ ಒಂದು ನಮಗೆ ಸಮಸ್ಯೆ ಇದ್ರು ಬಗೆಹರಿಯುತ್ತೆ ಅನ್ನೋ ಒಂದು ದೋಷ ಇದ್ರು ಅದು ಹೋಗುತ್ತೆ ಅನ್ನೋ ಒಂದು ಪರಿಜ್ಞಾನ ಯಾವಾಗ್ಲಿಂದ ಇರೋದ್ರಿಂದನೇ ಆ ಪದ್ಧತಿ ತ್ರಿಕಾಲ ನಡೆಯುತ್ತೆ ಅಂದ್ರೆ ಇಲ್ಲಿ ಯಾವ ದೋಷ ಇಲ್ಲ ಅಂತ ಅವ್ರಿಗೆ. ಹಂಗಾಗಿ ಬೆಳಗ್ಗೆ ಮುಂಜಾನೆ ನಡೀತೆ ನೋಡ್ರಿ. 4 ತಾಸಿಗೆ ಒಂದ್ಸತಿ ಪೂಜೆ ಆಗುತ್ತೆ ಇಲ್ಲಿ. ಬೆಳಗ್ಗೆ 4 ಗಂಟೆ ಸ್ಟಾರ್ಟ್ ಆಗಿ 5 ಕಾಲಿಗೆ ಮುಗಿತೈತೆ. 5 ಗಂಟೆ ಮುಗಿದು ಮತ್ತೆ 12:30 ಸ್ಟಾರ್ಟ್ ಆಗಿದ್ದು 1:00 ಮುಗಿತೈತೆ. 1:00 ಸ್ಟಾರ್ಟ್ ಆಗಿರೋದು ಮತ್ತೆ 3 ಗಂಟೆಗೆ ಒಂದು ಪೂಜೆ ಆಗುತ್ತೆ. ಬಟ್ ಕ್ರಿಯಾ ಪೂಜೆ ಆಗೋದು 9:00 ಕೊನೆ ಪೂಜೆ. ಕೊನೆ ಪೂಜೆ. ಹಂಗಾಗಿ ಈಗ ಆ ಕಡೆ 5 ತಾಸಿಗೆ ಒಂದೊಂದು ಪೂಜೆ ಆಗುತ್ತೆ ಅಂತಂದ್ರೆ ಇಲ್ಲಿ ಯಾವ ದೋಷ ಇರೋಕ್ಕೆ ಚಾನ್ಸು? ಇನ್ನೊಂದು ದೇವಸ್ಥಾನ
ದೇವಸ್ಥಾನ. ಅಂದ್ರೆ ಇಲ್ಲಿ ಅಲ್ಲಿ ವಿಡಿಯೋ ಮಾಡಕ್ ಒಳಗಡೆ ಹೋಗಂಗಿಲ್ಲ ವಿಡಿಯೋ ಮಾಡಲ್ಲ. ಇದೇ ಮೂಲತಃ ವೀರಭದ್ರ ದೇವಸ್ಥಾನ. ಆ ಕೊಟ್ರೇಶ್ವರನ ದಿನ ರಾತ್ರಿ ಇಲ್ಲೇ ತಂದು ಅವ್ನು ಮಲಗಿಸೋದು. ಒಬ್ಬ ಮನುಷ್ಯ ಯಾವ ರೀತಿ ಕೊಟ್ರೇಶ್ವರನ ದಿನ ರಾತ್ರಿ ಇಲ್ಲೇ ತಂದು ಅವ್ನು ಮಲಗಿಸೋದು. ಮನುಷ್ಯ ಯಾವ ರೀತಿ ಮಲಗ್ತಾನ ಅದೇ ರೀತಿನ ಇಲ್ಲಿ ಮಲಗಿಸಿ ಬೆಡ್ಶೀಟ್ ಹಚ್ಚಿ ನಮಸ್ಕಾರ ಮಾಡಿ ನಾವು ಬರ್ತೀವಿ. ಇಲ್ಲಿ ದೇವರಿಗೆ ನಿದ್ದೆ ಬೇಡ ಏನು ಬೇಡ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ನಾವು ಕೊಟ್ರೆ ದಿನ ಮಲಗ್ತಾನ ಎದ್ದೇಳ್ತಾನೆ ಮನುಷ್ಯನ ರೀತಿ. ಯಾಕಂದ್ರೆ ಆತ ಜಂಗಮ ಆ ಮನುಷ್ಯನ ರೂಪದಲ್ಲೇ ಬಂದಿರೋದ್ರಿಂದ ಆ ಪದ್ಧತಿ ಎಲ್ಲ ನಡೀತಿಲ್ಲ. ಪ್ರಕಾರ ಒಬ್ಬ ಮನುಷ್ಯಂದು ಏನು ಚಟುವಟಿಕೆಗಳಿರುತ್ತೋ ಅದೇ ಸರ್. ಎಷ್ಟು ತಾಸು, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ? ಬೆಳಿಲ್ಲ ರಾತ್ರಿ 10:30 11 ಗಂಟೆ ಆಗುತ್ತೆ. ಬೆಳಿಗ್ಗೆ 3:30 4 ಗಂಟೆಗೆ ಎದ್ದೇಳಿಸ್ತೀವಿ. 3:30 4 ಗಂಟೆ ಅದಾದ್ಮೇಲೆ ಮತ್ತೆ ಪೂಜೆ ಸ್ಟಾರ್ಟ್ ಆಗುತ್ತೆ. ನಾವು ಆತನ ಎದ್ದೇಳ್ಸಕಪ್ಪ ಅಂತಂದ್ರೆ ಫಸ್ಟ್ ವಿಘ್ನೇಶ್ವರನ ಪೂಜೆ ಮಾಡ್ಬೇಕು. ಯಾಕೆ ಸರ್ ಹಂಗೆ? ಇಲ್ಲಿ ಪದ್ಧತಿ ಇರೋದೇ ಹಂಗೆ. ಈ ವಿಘ್ನೇಶ್ವರನ ಪೂಜೆ ಮಾಡಿದ್ಮೇಲೆ ನೆಕ್ಸ್ಟ್ ಆತನ ಹೋಗಿ ನಾವು ಎದ್ದಾಳಿಸಿ ಆತನ ಭಸ್ಮದಿಂದ ಅಭಿಷೇಕ ಮಾಡಿ ಅಲ್ಲೇ ಅದು ಮತ್ತೆ ಅಲ್ಲಿ ಕರ್ಕೊಂಡ್ಬಂದು ಪ್ರತಿಷ್ಠಾಪನೆ. ಅಂದ್ರೆ ಅಭಿಷೇಕ ಆಗೋದು ಫಸ್ಟ್ ಭಸ್ಮದಿಂದನೇ ಅಭಿಷೇಕ. ಆತ ಭಸ್ಮದಿಂದನೇ ಅಭಿಷೇಕ. ಆತನ ಪಾದಕ್ಕೆ ಮಾತ್ರ ಅಭಿಷೇಕ ಇಲ್ಲ ಆಗೋದು. ಆತ ಮೂರ್ತಿಗಿಂದ ಅಭಿಷೇಕ ಮಾಡಲ್ಲ, ಪಾದಕ್ಕೆ ಮಾತ್ರ ಇಲ್ಲಿ ಅಭಿಷೇಕ ಆಗುತ್ತೆ. ಅಂದ್ರೆ ಈಗ ಎಕ್ಸಾಂಪಲ್ ಈಗ ಗಣೇಶ ಆಗಿರ್ಬೋದು, ಮೂರ್ತಿ ಮೇಲೆನೇ ಇದು ಮಾಡ್ತಾರೆ ಅಭಿಷೇಕ. ಆತರ ಇಲ್ಲ ಅದು. ಯಾಕಂದ್ರೆ ವಿಭೂತಿ ರೂಪದಲ್ಲಿ ಇರೋದ್ರಿಂದ ವಿಭೂತಿ ಇದಾಗಬಾರ್ದು ಅನ್ನೋದಕ್ಕೆ ಭಸ್ಮದಿಂದ ಅಭಿಷೇಕ ಮಾಡೋದು. ನಾವು ಅಲ್ಲೇ ಮಾಡಿ ಆ ಭಸ್ಮದಿಂದ ಅಭಿಷೇಕ ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ. ಅದು ಪಾದ ತಂದು ಮಾತ್ರ ಇಲ್ಲಿ ಅಭಿಷೇಕಕ್ಕೆ ಇದು ಮಾಡೋದು. ಸರ್ ಹಂಗಾದ್ರೆ ಈ ಒಂದೆಲ್ಲ ಕಾರ್ಯ ಇಲ್ಲಿ ಯಾರು ನೋಡ್ಕೊಂತಾರೆ? ಈಗ ಇಲ್ಲಿ ಅರ್ಚಕರಿಲ್ಲ, ಪ್ರಧಾನ ಧರ್ಮಕರ್ತರು ಅಂತಂದ್ರೆ ಧರ್ಮಕರ್ತರ ಫ್ಯಾಮಿಲಿನೇ ಇಲ್ಲಿದೆ. ಒಂದು ಪದ್ಧತಿ ಇದೆ ಅಂದ್ರೆ ಅವರು ಒಂದು ಪವಾಡ ಇದೆ. ಹೆಂಗೆ ಸರ್ ಅದು? ಅಂದ್ರೆ ಇವರು ಕೊಟ್ರೇಶ್ವರರು ಸಂಚಾರ ಮೂಲಕ ಬರ್ಬೇಕಾದ್ರೆ ಈ ಮೂಲ ನುಗ್ಗಿಳ್ಳಿ ಅಂತ ಇದೆ, ಅರಸೀಕೆರೆ ತಾಲೂಕು ಅರಸೀಕೆರೆ ಅಂದ್ರೆ ಹಾಸನ ಅರಸೀಕೆರೆ ನುಗ್ಗಿಳ್ಳಿ ಅಂತ ಒಂದು ಹಳ್ಳಿ ಇದೆ. ಅಲ್ಲಿ 60 ಅಂಕಣ ಮಠ ಇತ್ತು. ಆ 60 ಅಂಕಣ ಮಠ ಕರಲಿಂಗೇಶ್ವರ ಅಂತ ಆ ಮಠಕ್ಕೆ ಪೀಠಾಧಿಪತಿಗಳು. ಅವರು ಸನ್ಯಾಸಿಗಳಾಗಿರ್ತಾರೆ. ಅಲ್ಲಿ ಆ ಮಠ ನೋಡ್ಕೊಂಡು ಹೋಗ್ತಿರ್ತಾರೆ. ಆಗಿನ ಕಾಲಕ್ಕೆ ಒಬ್ಬ ಸನ್ಯಾಸಿ ಸಂಚಾರ ಮೂಲಕ ಹೋಗೋಣ ಉಳ್ಕೊಳ ಪ್ರದೇಶಗಳು ಯಾವಪ್ಪ ಅಂದ್ರೆ ಹಿಂಗೆ ಮಠಗಳೇ ಅಲ್ಲ. ಅವಾಗ ಕೊಟ್ರೇಶ್ವರರು ಅವತ್ತಿನ ರಾತ್ರಿ ಹೋಗಿ ಅರಸೀಕೆರೆ 60 ಅಂಕಣ ಮಠಕ್ಕೆ ಹೋಗ್ತಾರಂತೆ. ಹೋಗಿ ನಾನು ಇವತ್ತು ರಾತ್ರಿ ಇಲ್ಲಿ ಉಳ್ಕೊಂತೀನಪ್ಪ, ಬೆಳಿಗ್ಗೆ ಶಿವಪೂಜೆ ಮುಗಿಸ್ಕೊಂಡು ನಾನು ಹೋಗ್ತೀನಿ ಅಂತಂದು ಹೇಳ್ತಾರೆ. ಆಯ್ತು ಬರ್ರಿ ಬುದ್ಧಿ ನೀವು ಉಳ್ಕೊಳ್ರಿ ಅಂತಂದು ಅವ್ರು ಅವತ್ತು ರಾತ್ರಿ ಅಲ್ಲಿ ಉಳ್ಕೊಂಡು ಅಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡು ರೆಡಿ ಮಾಡಪ್ಪ ಅಂತ ಬೆಳಿಗ್ಗೆ ಎದ್ದೇಳ್ತಾರಂತೆ. ಪೂಜೆಗೆಲ್ಲ ರೆಡಿ ಮಾಡ್ತಾರಂತೆ. ಬುದ್ಧಿ ನೀವು ಬಂದಿರ ನಮ್ಗೆ ಕರಲಿಂಗೇಶ್ವರ ಪೂಜೆಗೆಲ್ಲ ರೆಡಿ ಮಾಡೀನಿ, ನೀವು ಪೂಜೆ ಮಾಡ್ಕೊಳ್ರಿ ಅಂತ ಹೇಳ್ತಾರಂತೆ. ಆಯ್ತು ಅಂತಂದೇಳಿ ಪೂಜೆ ಕುತ್ಕೊಂಡು ಇರ್ತಾನೆ. ಅವ್ರು ಪೂಜೆ ಕುತ್ಕೋಬೇಕಾದ್ರೆ ನೀವು ಹೊರಗಿರು ಅಂತಂದೇಳಿ ಕರಲಿಂಗೇಶ್ವರಿಗೆ ಕೊಟ್ರೇಶ್ವರ ಹೇಳ್ತಾರೆ. ಕೊಟ್ರೇಶ್ವರ ಪೂಜೆ ಕುತ್ಕೊಂಡಾಗ ಶಿವ ಪೂಜೆ ಕುತ್ಕೊಂಡೆ ಅವ್ರನ್ನ ಹೊರಗೆ ನೀನಿರಪ್ಪ, ನಾನು ಪೂಜೆ ಮಾಡ್ಕೊಂಡ್ಮೇಲೆ ನಾನು ಬರುವಂತೆ ಅಂತ ಹೇಳಿದೆ. ಅವತ್ತು ಯಾವಾಗ ಅವ್ರು ಕರಲಿಂಗೇಶ್ವರ ಹೊರಗೆ ಕುತ್ಕೊಂಡಿರ್ತಾರೆ, ಕೊಟ್ರೇಶ್ವರ ಪೂಜೆ ಕುತ್ಕೊಂಡಿರ್ತಾರೆ. ಅಂತ ಸಂದರ್ಭದಲ್ಲಿ ಆ ಮಠಕ್ಕೆ ಒಬ್ಬಮ್ಮ ಎಡಿತಾ ಮಾಡ್ತಾಳೆ. ಎಡಿತಾ ಮಾಡಿ ನೈವೇದ್ಯ ಮಾಡ್ಕೊಡ್ರಿ ಅಂತ. ನೋಡಮ್ಮ ಇಲ್ಲ ಒಬ್ರು ಸ್ವಾಮಿಯವ್ರು ಬರ್ತಾರೆ, ಅವ್ರು ಪೂಜೆ ಕುತ್ಕೊಂಡಿದ್ದಾರೆ, ಅವ್ರ ಪೂಜೆ ಮುಗಿಲ್ಲ, ಆ ಕಡೆ ನೈವೇದ್ಯ ಮಾಡ್ಕೊಡ್ತಂತ. ಆಯಮ್ಮ 1 ತಾಸು 2 ತಾಸು ಕಾಯ್ತತಿ. ಆದ್ರೂ ಇವ್ರು ಪೂಜೆ ಮುಗಿಯಲ್ಲ. ಆವಾಗ ಆಯಮ್ಮಿದ್ದು ಒಂದು ಜೋರು ದನಿ ಮಾಡುತ್ತೆ. ಅಲ್ರಿ ಬುದ್ಧಿ ನಾವು ಬಂದಿವಿ, ನಾವು ಅವಾಗಿನ ಕಾಲಕ್ಕೆಲ್ಲ ಅಲ್ಲ ವ್ಯವಸಾಯಕ್ಕೆ ಹೋಗೋರು ಜಾಸ್ತಿ ಅಲ್ಲ ಬೆಳಗಿನ ಜಾವ. ಅವಾಗ ನೈವೇದ್ಯ ಮಾಡ್ಕೊಡ್ತೀರಿ ಅಲ್ರಿ ಬುದ್ಧಿ, ನೀವು ಯಾಕೆ ಹಂಗೆ ಮಾಡ್ತೀರಿ ಅಂದಾಗ ಅವ್ರು ಒಳಗಿರೋದು ಅವ್ರಿಗೆ ಮರುವಾಗಿ ಜಲ್ದಿ ಎಡಿ ತಾಮಂದು ಒಳಗಡೆ ಬಂದಾಗ ಕೊಟ್ರೇಶ್ವರರು ಭೂಮಿಯಿಂದ 5 ಅಡಿ ಅಂತರದಲ್ಲಿ ಶಿವ ಪೂಜೆ ಕುತ್ಕೊಂಡಿರೋದು ನೋಡ್ಬಿಡ್ತಾರೆ. ಅವಾಗ ಯಾವಾಗ ಅಂತರದಲ್ಲೇ ಇರ್ತಾರೆ. ಯಾವಾಗ ಅದು ನೋಡಿದ ತಕ್ಷಣ ಕರಲಿಂಗೇಶ್ವರ ಅಡ್ಡ ಬಿದ್ದುಬಿಡ್ತಾರೆ. ಬುದ್ಧಿ ನಾನು ತಪ್ಪಾಯ್ತು, ನನಗೆ ಕ್ಷಮಿಸ್ಬಿಡಪ್ಪ, ನಾನು ಬರಬಾರ್ದಾಗಿತ್ತು, ನೀವು ಹೇಳಿದ್ರಿ ಬರಬಾರ್ದು, ನಾನು ಬಂದ್ಬಿಟ್ಟಿನಿ, ನನಗೆ ಕ್ಷಮಿಸಂತ ಅಡ್ಡ ಬಿದ್ದಾಗ ಇಲ್ಲ ನಾನು ಎಲ್ಲಿ ನೆಲೆಸ್ತೀನಿ, ನನ್ನ ಮೂಲ ಸ್ಥಾನ ಎಲ್ಲಿ ನೆಲೆಸ್ತೀನಿ, ನೀನೇ ಆ ಪೂಜಾ ಕೈಕರ್ಯಗಳನ್ನು ಮಾಡಬೇಕು ಅಂತಂದೇಳಿ ಅವ್ರನ್ನ ಅಲ್ಲಿಂದ ಇಲ್ಲಿ ಕರ್ಕೊಂಬಂದು ಅವರಿಗೆಲ್ಲ ಅವಾಗೇ 60 ವರ್ಷ ಆಗಿರುತ್ತೆ. ಆ 60 ವರ್ಷ ಆಗಿದವರಿಗೆ ಮದುವೆ ಮಾಡಿ, ಆ ಮದುವೆ ಮಾಡಿದ್ಮೇಲೆ ಅವ್ರಿಗೆ 4 ಮಂದಿ ಗಂಡ್ಮಕ್ಳು 1 ಹೆಣ್ಮಕ್ಳು ಹುಡ್ತಾರೆ. 4 ಮಂದಿ ಗಂಡ್ಮಕ್ಳು 1 ಹೆಣ್ಮಕ್ಳು ಹುಡ್ತಾರೆ. ಆ 4 ಮಂದಿನೇ ಇವತ್ತು ಧರ್ಮಕರ್ತ ಪರಂಪರೆನೇ ಆಶ್ವಾದ ಮಾಡ. ಒಬ್ಬರಿಗೆ 3 ಗಂಡ್ಮಕ್ಳು ಹುಡ್ತಾರೆ, ಒಬ್ರಿಗೆ 7 ಮಂದಿ, ಒಬ್ರಿಗೆ 9 ಮಂದಿ, ಒಬ್ರಿಗೆ 5 ಮಂದಿ, ಹಂಗೆ 5 ಪಾಲು 7 ಪಾಲು 9 ಪಾಲು 3 ಪಾಲು. ಅದೇ ಪ್ರಕಾರವಾಗಿ ಬೆಸ ಸಂಖ್ಯೆಯಲ್ಲೇ ಇದೆ. ಯಾವಾಗ ಅವರು 6 ವರ್ಷ ಧರ್ಮಕರ್ತರಾಗಿ ಈ ಪರಂಪರೆಯನ್ನ ನಡೆಸ್ಕೊಂಡು ಹೋಗಿ ಒಂದು ಪೂಜಾ ಕೈಕರ್ಯಗಳು ಮಾಡೋದು. ಜೀವಂತ ಸಮಾಧಿಗೆ ಹೋಗ್ಬೇಕಾದ್ರೆ ಈ ಧರ್ಮಕರ್ತರ ಫ್ಯಾಮಿಲಿಗೆ ಆ ಅಷ್ಟಾವರಣಗಳನ್ನ ಕೊಟ್ಟು ಹೋಗ್ತಾರೆ. ಗುರು ಲಿಂಗ ಜಂಗಮ ಪ್ರಸಾದ ಏನು ವಿಭೂತಿ ರುದ್ರಾಕ್ಷಿ ಕೊಟ್ಟು ಈ ಪದ್ಧತಿನ ನೀವು ತ್ರಿಕಾಲ ಪೂಜೆ ಮಾಡೋದ್ರ ಮೂಲಕ ನೀನ್ ಮಾಡ್ಕೊಂಡು ಹೋದ್ರೆ ನಿಮಗೆ ಒಂದು ಗುರುಸ್ಥಾನ ಬರುತ್ತೆ. ನಿನಗೆ ಆ ಗುರುಸ್ಥಾನದಿಂದ ಬಂದಂತ ಭಕ್ತಾದಿಗಳಿಗೆ ಈ ವಿಭೂತಿ ಮುಟ್ಟೆ ಆಶೀರ್ವಾದ ಮಾಡೋ ಅವ್ರ ಇಷ್ಟಾರ್ಥಗಳು ನಡೆಯುತ್ತೆ ಅಂತ ಹೇಳಿ ಆ ಆಶೀರ್ವಾದ ಮಾಡಿ ನಮ್ಮ ಕರಲಿಂಗೇಶ್ವರ ಕೊಟ್ಟು ಆಶೀರ್ವಾದ ಮಾಡಿ ಗಚ್ಚಿನ ಮಠ ಇದೆಯಲ್ಲ ಅಲ್ಲಿ ಜೀವಂತ ಸಮಾಧಿಗೆ ಹೋಗ್ತಾರೆ. ಆ ಧರ್ಮಕರ್ತರ ಫ್ಯಾಮಿಲಿನ ಇಲ್ಲಿ ನಿಂತ್ಕೊಂಡು ಒಂದು ಗುರುಸ್ಥಾನ ಆ ಪೂಜೆ ಮಾಡೋದನ್ನ ಗುರುಸ್ಥಾನ ಪಡ್ಕೊಂಡು ಬಂದಂತ ಭಕ್ತರಿಗೆ ಆಶೀರ್ವಾದ ಮಾಡಿ. ಇನ್ನು ಎಷ್ಟೇ ಪೀಳಿಗೆ ಹೋದ್ರು ಕೂಡ ಇದೇ ಪೀಳಿಗೆನೇ ಇರೋದು. ವೀರಭದ್ರೇಶ್ವರ ದೇವಸ್ಥಾನ ಅಂದ್ರೆ ಈಗ ಪ್ರೆಸೆಂಟ್ ನೀವು ಹೇಳಿರೋ ಪ್ರಕಾರ ವೀರಭದ್ರೇಶ್ವರ ಇದಕ್ಕೆ ಆ ಪೂಜೆ ಭಿನ್ನಾಗಿದೆಯಲ್ಲ ಪೂಜೆ ಮಾಡಲ್ಲ.
ಎಷ್ಟು ಅದು ಸೇಮ್ ಅವಾಗಿನ ಕಾಲದಿಂದ ಹಂಗೆ ಅವಾಗಿನ ಕಾಲದಿಂದ ಹಂಗೆ ಐತೆ. ಈಗ ಕೊಟ್ಟರು ಬಸವಣ್ಣ ಐತೆ ಅಲ್ಲ, ಆ ದೇವರಲ್ಲಿ ಒಳಗಡೆ ಹೋದಾಗ ಅಲ್ಲಿ ಏನಾದ್ರು ಪೂಜೆ ನಡೆಯುತ್ತಾ? ಏನಿಲ್ಲ, ಅವ್ರ ಮನಸ್ಸಿನ ಮೇಲೆ ಒಂದ್ಸಲ ಪೂಜೆ ಮಾಡ್ತೇವೆ. ಅವರಿಗೆ ಕೊಟ್ರೇಶ್ವರ ಮನಸ್ಸು ಒಂದ್ಸಲ ಪೂಜೆ ಮಾಡ್ತೇವೆ. ಆ ಪೂಜೆ ಮತ್ತೆ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ. ಅಕ್ಬರ್ ಬಾಷಾ ಖಡ್ಗ ಕೊಟ್ಟಿರೋದು ಇಲ್ಲೇ ಇರೋದು, ಇದೇ ದೇವಸ್ಥಾನ, ಇದೇ ಜಾಗದಲ್ಲಿ. ಇದು ಪ್ರತಿಯೊಂದು ಉತ್ಸವದಲ್ಲೂ ಆತನ ಖಡ್ಗದ ಮುಂದಾಳತ್ವದಲ್ಲೇ ಕೊಟ್ರೇಶ್ವರ ಉತ್ಸವಕ್ಕೆ ಹೋಗೋದು. ಅಂದ್ರೆ ಅದು ಆಜ್ಞೆನ ಕೊಟ್ರೆಯಿಂದ ಆಜ್ಞೆ ಅಲ್ಲ, ಅದು ಒಂದು ಆದಿಶಕ್ತಿ ಸ್ವರೂಪ ಅನ್ನೋ ಒಂದು ಇದ್ರಂದ್ರೆ ಅದ್ರ ಮುಂದೆನೆ ಕೊಟ್ರೇಶ್ವರ ಹೋಗೋದು. ಸರ್ ಇದು ಅಕ್ಬರ್ ಬಾಷಾ ಕೊಟ್ಟಿರೋ ಖಡ್ಗದಿಂದ ಪ್ರತಿಯೊಂದು ಉತ್ಸವ ಅದನ್ನ ಮುಂದಾಳತ್ವದಿಂದ. ಸರ್ ಏನೇ ಉತ್ಸವ ಆದ್ರೆ ಆ ಖಡ್ಗ ಬರ್ಬೇಕು, ಖಡ್ಗ ಬೇಕೇ ಬೇಕಾದ್ರೆ ಖಡ್ಗದಲ್ಲೇ ಸ್ವಾಮಿ ಮುಂದೋಗಲ್ಲ. ಸರ್ ಈಗ ಕೊಟ್ಟೂರು ಒಂದು ದೇವಸ್ಥಾನ ಇಲ್ಲಿದೆ, ಪಕ್ಕದಲ್ಲಿ ಇರ್ತಕ್ಕಂಥ, ಅದರ ಪಕ್ಕದಲ್ಲೇ ಒಂದು ಎಡಗಡೆಗೆ ಚೌಡಮ್ಮ ದೇವಸ್ಥಾನ ಅಂತ ಇದೆ. ಈಗ ಚೌಡಮ್ಮ ದೇವಸ್ಥಾನಕ್ಕೂ ಕೊಟ್ಟೂರು ಈ ದೇವಸ್ಥಾನಕ್ಕೂ ಏನು ಸಂಬಂಧ ಇದೆ? ಕೊಟ್ರೇಶ್ವರರು ಬಂದು ಈ ಸ್ಥಳದಲ್ಲಿ ಇದ್ಬೇಕಾದ್ರೆ, ಇಲ್ಲಿ ಕಾರ್ಯಗಳು ನಡಿಬೇಕಾದ್ರೆ ಇಲ್ಲಿ ಒಬ್ಬಮ್ಮ ಕೊಟ್ರೇಶ್ವರ ಸೇವೆ ಮಾಡಕ್ ಇದ್ರಂತೆ. ಕೊಟ್ರೇಶ್ವರ ನೀರು ತಂದು ಕೊಡೋದಾಗ್ಲಿ, ಕಸ ಅನ್ನೋದಾಗ್ಲಿ, ಮತ್ತೆ ಇಲ್ಲಿ ಸ್ವಚ್ಛತಾ ಕಾರ್ಯ ಮಾಡ್ಕೊಂಡು ಒಬ್ಬ ಹೆಣ್ಮಗಳು ಇಲ್ಲಿದ್ಲಂತೆ. ಆ ಹೆಣ್ಮಗಳು ಇದ್ದಾಗೆ ಏನಾಗ್ಬಿಡುತ್ತೆ, ಇಲ್ಲಿಂದ 30-40 ಕಿಲೋಮೀಟರ್ ಮಡ್ರಳ್ಳಿ ಚೌಡಮ್ಮ ಅಂತ ಇದೆ. ಅಂದ್ರೆ ಮಡ್ರಳ್ಳಿ ಚೌಡಮ್ಮ ಅದೇ ಹೇಳ್ತೇನೆ, ಮಡ್ರಳ್ಳಿ ಚೌಡಮ್ಮ ಅಂತ ಇದೆ. ಆ ಮಡ್ರಳ್ಳಿ ಚೌಡಮ್ಮ ಅಂತ ಇದ್ದಾಗ ಅಲ್ಲಿ ತೇರು ನಡೀತಾ ಇರುತ್ತೆ. ಆ ತೇರು ನಡಿಬೇಕಾದ್ರೆ ಈ ವಜ್ಜಿ ಹೋಗ್ಬೇಕು ಅನ್ನೋ ಆಸೆ. ನಾನು ಹೋಗ್ಬೇಕು, ನಾನು ಹೋದ್ನೆ ಅಂದ್ರೆ ಇಲ್ಲಿ ಸ್ವಾಮಿಯರಿಗೆ ಹೇಳಕ್ಕೆ ಇಲ್ಲಿ ಯಾರು ಇಲ್ಲ, ನಾನು ಹೋಗ್ಬಿಟ್ರೆ ಅವ್ರು ಮಾಡಕ್ಕೆ ಯಾರು ಇಲ್ಲ, ನಾನು ಏನು ಮಾಡಬೇಕು ಅಂತಂದೇಳಿ ಕೇಳೋ ಒಂದು ಮನೋಭಾವನೆನೂ ಆ ಎಮ್ಮ ಬರಲಿಲ್ಲ. ಏನಿಲ್ಲ ನೋಡೋಣ ಅಂತಂದೇಳಿ ಆ ಎಮ್ಮ ಸ್ವಾಮಿಯರಿಗೆ ಕೊಟ್ರೇಶ್ವರಿಗೆ ಹೇಳಿದಂಗೆ ಹೋಗ್ಬಿಟ್ಟಿರ್ತಾನೆ. ಹೋಗಿ ಎಲ್ಲ ತೇರು ಗೀರು ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದ ತಕ್ಷಣ ಬುದ್ಧಿಯರಿಗೆ ಅಡ್ಡ ಬೀಳ್ತಾರೆ. ಬುದ್ಧಿ ತಪ್ಪಾಯ್ತು, ನಂಗೆ ಕ್ಷಮಿಸ್ರಿ ಅಂತ. ಯಾಕಮ್ಮ? ಇಲ್ಲ, ನಾನು ಸೇವೆ ಮಾಡ್ಬೇಕಾಗಿತ್ತು, ನಾನು ಸೇವೆ ಮಾಡೋದು ಬಿಟ್ಟು ನಿಮ್ಗೆ ಹೇಳಿದಂಗೆ ಮಡ್ರಳ್ಳಿ ದುರ್ಗಮ್ಮನ ತೇರಿಗೆ ಹೋಗ್ಬಿಟ್ಟೆ ಅಂತ. ಅಂದರೆ ನಿನ್ನ ಸ್ವರೂಪದಲ್ಲಿ ಇಲ್ಲಿ ನಾನು ಸೇವೆ ಮಾಡಿದ್ರಲ್ಲ 3 ದಿನ, ಯಾರು ಅವರು ಅಂತ ಅಂದಾಗೆ ಮಡ್ರಳ್ಳಿ ಚೌಡಮ್ಮನೆ 3 ದಿನ ಬಂದು ಕೊಟ್ರೇಶ್ವರ ಸೇವೆ ಮಾಡಿರ್ತಾರೆ. ಇಲ್ಲಿ ಒಡಬಿಟ್ಟಿರೋದು ಈ ಕಂಬದಲ್ಲಿ. ಇಲ್ಲಿ ಅವಾಗ ಇಲ್ಲಿ ಬಂದು ಅಮ್ಮ ಒಡಬಿಟ್ಟಿರ್ತಾನೆ. ಅವ್ರು ಯಾರು ಅಂತ ನೋಡಿದ್ರೆ ಮಡ್ರಳ್ಳಿ ಚೌಡಮ್ಮ ಇಲ್ಲಿ ಇರ್ತಾನೆ. ಅಂದ್ರೆ ಗೊತ್ತಿರಲ್ಲ ಅವಗೂ ಕೂಡ ಗೊತ್ತಿರಲ್ಲ ಸರ್. ಅವಾಗ ಗೊತ್ತಾಗೋದು ಮಡ್ರಳ್ಳಿ ಚೌಡಮ್ಮನು ಕೊಟ್ರೇಶ್ವರ ಸೇವೆ ಮಾಡೋಣ ಅನ್ನಕ್ಕೆ ಪ್ರತಿರೂಪನ ಇಲ್ಲಿ. ಅವಾಗಿಂದ ಹಿಡಿದು ಇವತ್ತಿನವರೆಗೂ ಅಲ್ಲಿ ಉತ್ಸವ ಮಡ್ರಳ್ಳಿ ಚೌಡಮ್ಮನ ತೇರ ಆಯ್ತಂದ್ರೆ ಇಲ್ಲಿಂದನೇ ಉಡಕಿ ಒಯ್ಯೋದು. ಇಲ್ಲಿಂದ ಉಡಕ್ಕೆ ಹೋಗೋದು, ಇಲ್ಲಿಂದನೇ ಉಡಕಿ ಹೋಗೋದು. ಅಂದ್ರೆ ರಥೋತ್ಸವ ನಡಿಬೇಕಾದ್ರೆ ಅವತ್ತಿಂದ ಇವತ್ತಿನವರೆಗೆ ಇಲ್ಲಿಂದ ಉಡಕಿ ತಾಂಡೋಗೆ ಇಲ್ಲಿ ಕಾರ್ಯಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಈ ಒಂದು ಮಾಹಿತಿ ಸುಮಾರಷ್ಟು ಜನಕ್ಕೆ ಗೊತ್ತಿರ್ಲಿಲ್ಲ ನೋಡಿ ಸರ್. ಅಂದ್ರೆ ಇದೇ ಒಂದು ಕಲ್ಲಲ್ಲಿ ಅಂದ್ರೆ ಈಗ ಈ ಒಂದು ಮಠನ ಯಾರು ಗ್ರಾಮಸ್ಥರಿಂದ ಆಯ್ತಾ ಅಥವಾ ಹೆಂಗೆ ಅಂತ? ಇಲ್ಲ ಸರ್, ಇದು ಅದೇ ಹೇಳಿದ್ನಲ್ಲ, ಅರ್ಪಳ್ಳಿ ಸೋಮಶೇಖರ ಮಹಾರಾಜರು ಅಂತಂದೇಳಿ ಇರ್ತಾರೆ ಇಲ್ಲೇ. ಇದು ಅರ್ಪಳ್ಳಿ ಸೋಮಶೇಖರ ಮಹಾರಾಜರು ಅಂತಂದೇಳಿ ಅವರಿಗೆ ಚಿತ್ರದುರ್ಗ ಪಾಳೆಗಾರ ದಂಡೆತ್ತಿ ಬಂದಿರ್ತಾರೆ. ಆ ಚಿತ್ರದುರ್ಗ ಪಾಳೆಗಾರ ದಂಡೆತ್ತಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಇದು ಅರ್ಪಳ್ಳಿ ಸೋಮಶೇಖರ ಸೈನ್ಯ ಇರಲ್ಲ. ಅವಾಗ ಅವರು ಡಂಗುರ ಸಾರಿಸ್ತಾರೆ, ನನಗೆ ಹಿಂಗೆ ಹಿಂಗೆ ಒಂದು ಯುದ್ಧ ಐತಿ, ನನಗೆ ಯಾರ ಸಹಾಯಕ್ಕೆ ಸೈನ್ಯ ಬಂದೆ ಅಂದರೆ ನನಗೆ ಅರ್ಧ ರಾಜ್ಯ ಬಿಟ್ಕೊಡ್ತೀನಿ ಅಂತ. ಅರ್ಧ ರಾಜ್ಯ ಸೀದಾ? ಅರ್ಧ ರಾಜ್ಯ. ಆದರೆ ಬಟ್ ಯಾರು ಅವ್ರ ಸಹಾಯಕ್ಕೆ ಬರಲ್ಲ. ಆವಾಗ ಒಬ್ಬರು ಇದ್ದಾರೆ ಹೇಳ್ತಾರೆ, ಇಲ್ಲ ಅಲ್ಲೊಬ್ಬ ಕೊಟ್ರೇಶ್ವರ ಅಂತಂದೇಳಿ ಇದ್ದಾರೆ, ಅವ್ರನ್ನ ಬಿಡ್ಕೊಡ್ರಿ ಅಂತಂದೆ. ಅವಾಗ ಅವರು ಅರ್ಪಳ್ಳಿ ಸೋಮಶೇಖರ ಬಂದು ಗುರುಗಳನ್ನ ಬೇಳ್ಕೊಂತಾರೆ, ನನ್ನ ಸಹಾಯಕ್ಕೆ ಯಾರು ಇಲ್ಲ, ನನಗೆ ಏನಾದರೂ ಒಂದು ಸಹಾಯ ಮಾಡಿ ಅಂತ. ಆಯ್ತಪ್ಪ ಹೋಗು, ನಾನು ನಿನಗೆ ಸಹಾಯ ಮಾಡಿದೆ ಅಂತಂದೆ. ಹೋಗಿ ರಣರಂಗದಾಗ ಹೋಗಿ ನಿಲ್ತಾರಂತೆ. ಎಲ್ಲಿ ನೋಡಿದ್ರು ಬರೀ ಜಂಗಮರೇ ಕಾಣ್ತಾರೆ. ಅವಾಗ ಇಡೀ ರಣರಂಗ ತುಂಬಾ ಕಾಣತ್ತೆ ಜಂಗಮರು. ಅವಾಗ ಆಗಿನ ಕಾಲದಲ್ಲಿ ಜಂಗಮರ ಮೇಲೆ ಯಾರು ಕೈ ಮಾಡ್ತಿರಲ್ಲ. ಅಂತ ಸಂದರ್ಭದಾಗ ಅವಾಗ ಅವರು ಬಂದು ಗುರುಗಳಿಗೆ ಅಡ್ಡ ಬಿದ್ದು, ಆಯ್ತು ನಾವು ಹಿಂಗ್ ಯುದ್ಧ ಮಾಡಕ್ ಹೋಗಲ್ಲ ಅಂತಂದ್ರೆ ವಾಪಸ್ ಹೋಗ್ತಾರೆ. ಅವ್ರು ಎದ್ಕೊಂಡು ಹೋಗ್ತಾರೆ. ಅಡ್ಡ ಬಿದ್ದು ಶರಣಾಗತಿ ಆಗ್ಬಿಡ್ತಾರೆ ಕೊಟ್ರೇಶ್ವರಿಗೆ. ಮತ್ತು ಅವು ಅದೇ ಪ್ರಕಾರವಾಗಿ ಅರ್ಪಳ್ಳಿ ಸೋಮಶೇಖರ ಮಹಾರಾಜರಿಗೆ ಸಾಮ್ರಾಜ್ಯ ಉಳಿಸ್ಕೊಟ್ಟಾಗಾಯ್ತಲ್ಲ. ಅವಾಗ ಅರ್ಪಳ್ಳಿ ಸೋಮಶೇಖರ ಮಹಾರಾಜರು ಏನು ಹೇಳ್ತಾರೆ ಅಂದರೆ, ನನಗೆ ಇವತ್ತು ಸಾಮ್ರಾಜ್ಯ ನಾನು ಅರ್ಧ ರಾಜ್ಯ ಕೊಡ್ಬೇಕು ಅನ್ಕೊಂಡಿದ್ದೆ, ನಾನು ಇಡೀ ಸಾಮ್ರಾಜ್ಯನ ನಾನು ನಿಮಗೆ ಅರ್ಪಿಸ್ಬಿಡ್ತೀನಿ, ಅರ್ಧ ರಾಜ್ಯ ಬಿಟ್ಟು ಇಡೀ ಸಾಮ್ರಾಜ್ಯನೇ ಅರ್ಪಿಸ್ಬಿಡ್ತೀನಿ, ನೀವೇನೇ ಸಾಮ್ರಾಜ್ಯ ಮಾಡ್ಕೊಂಡು ನಾನು ನಿನ್ನ ಕೈ ಕೆಳಗೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸೋಮಶೇಖರ ಮಹಾರಾಜರು ಹೇಳ್ತಾರೆ. ಶರಣಾಗಿರೋದು. ಅವಾಗ ಇಲ್ಲ, ನಾನೊಬ್ಬ ಸನ್ಯಾಸಿ, ನನವೇ ಕೈಕರ್ಯಗಳಿದಾವ, ಅವ್ನು ನಾನು ಮಾಡಕ್ ಬಂದಿರ್ತಕ್ಕಂಥದ್ದು, ನೀನೇನು ಸಾಮ್ರಾಜ್ಯ ನೀನು ನಡ್ಸ್ಕೊಂಡು ಹೋಗು ಅಂತಂದು ಹೇಳ್ತಾರೆ. ಅಲ್ಲ, ಈಗ ಜಂಗಮರು ನಮ್ಮ ಗುರುಬಸವೇಶ್ವರ ಸ್ವಾಮಿಗಳು ಇದಾರಲ್ಲ, ಅದು ಪೂರ್ತಿ ರಾಜ್ಯ ಬಿಟ್ಕೊಟ್ಟಾಗ ರಾಜ್ಯನೇ ತಗೊಳ್ಳಿಲ್ಲಲ್ಲ ಇವರು. ಅಲ್ಲ, ಅದೇ ಹೇಳ್ತೀನಲ್ಲ ನಾನು, ಅಂದ್ರೆ ಅವ್ರ ಸನ್ಯಾಸಿಗೆ ಬಂದಿರ್ತಾರೆ, ಅವರವೇ ಕೈಕರ್ಯಗಳು ಬೇರೆ ಇರ್ತಾವೆ, ಅವರ ಕೆಲಸಗಳೇ ಬೇರೆ ಇರ್ತಾವೆ, ಅವ್ರ ಕಾರ್ಯಗಳೇ ಬೇರೆ ಇರ್ತಾವಲ್ಲ. ಯಾಕಂದ್ರೆ ಅವ್ರು ಶಿವನ ಆಜ್ಞೆಯಿಂದ ಬಂದಿರ್ತಕ್ಕಂಥ. ಹಂಗಾಗಿಲ್ಲ, ನೀವು ಸಾಮ್ರಾಜ್ಯ ಮಾಡ್ರಿ, ಇಲ್ಲ ನೀವು ಒಂದು ದಿವಸದ ಮಟ್ಟಿಗಾದ್ರೆ ಈ ಸಿಂಹಾಸನ ಮೇಲೆ ಕುತ್ಕೋಬೇಕು ಅಂತ ಸೋಮಶೇಖರ ಮಹಾರಾಜರು ಹೇಳ್ತಾರೆ. ಅವಾಗ ಒಂದು ದಿವಸದ ಮಟ್ಟಿಗೆ ಸಿಂಹಾಸನ ಮೇಲೆ ಕುತ್ಕೊಂಡೋದಕ್ಕೆ ಇವ್ರಿಗೆ ಗುರುಬಸವ ರಾಜೇಂದ್ರ ಅಂತ ಹೆಸರು ಬರುತ್ತೆ. ಸಿಂಹಾಸನ ಕುತ್ಕೊಂಡಿದ್ದಕ್ಕೆ ಗುರುಬಸವ ರಾಜೇಂದ್ರ ಅಂತ ಹೆಸರು ಬರುತ್ತೆ. ಅವಾಗ ಆಯ್ತು ಬುದ್ಧಿ, ಇಲ್ಲ ನಾನು ಏನಾದ್ರು ಮಾಡ್ಬೇಕಲ್ಲ ಅಂತಂದ್ರೆ ಅವಾಗ ಇವರು ಇಲ್ಲಿಂದ ಇತ್ತ ಮಠ ಕಟ್ಕೊಂಡದ್ದು. ಇದಿಷ್ಟು ವೀರಭದ್ರ ದೇವಸ್ಥಾನ.
ಇದಿಷ್ಟು ಸರ್ ಇದಿಷ್ಟು ವೀರಭದ್ರ ಸರ್, ಹಂಗ- ವೀರಭದ್ರ ದೇವಸ್ಥಾನ ಇದೆಲ್ಲ. ಇದಿಷ್ಟು ಸರ್ ಈ ಪೋರ್ಷನ್. ಈ ಪೊಸಿಷನ್ ಎಲ್ಲ ವೀರಭದ್ರ ದೇವಸ್ಥಾನ. ಇದು ಇಲ್ಲಿಂದ ಆ ಕಡೆ ಕೊಟ್ರೇಶ್ವರ ಮಠ ಅಂತಂದೇಳಿ ಅರ್ಪಣೆ ಸೋಮಶೇಖರ ಮಹಾರಾಜರು ಕಟ್ಸಿಕೊಟ್ಟಿರೋಂಥ ಪ್ರತೀತಿ ಇದೆ. ಓಕೆ, ಇದು ಇದನ್ನ ಬಿಟ್ಟು ಈ ಕಡೆಯಿಂದ ಆ ಕಡೆ ಕಟ್ಸ್ಕೊಟ್ಟಿರೋದು. ಅಂದ್ರೆ ಇದು- ಈ ಒಂದು ಇಲ್ಲಿ ವೀರಭದ್ರೇಶ್ವರ ಇರ್ತಕ್ಕಂಥ ಸ್ಥಳ ಇದು. ಇದು ಕೊಟ್ರೇಶ್ವರ ಮಲಗೋಕಂತ ಸ್ಥಳ ಇದು. ಓ, ಹಂಗಂದ್ರೆ ಆ ಕಡೆಗೆ ದೇವ್ರಿದೆ ವೀರಭದ್ರೇಶ್ವರ ಇರೋದು. ಈ ಕಡೆ ಬಂದ್ಬಿಟ್ಟು ಮಲ್ಗೋದು ಕೊಟ್ರೆ. ಕೊಟ್ರೆ. ಅಂದ್ರೆ ಆ ಕಡೆಯಿಂದ ಪೂರ್ತಿ ಅಂದ್ರೆ ಈಗ ಅಲ್ಲಿಂದ ಆ ಕಡೆ ಕೊಟ್ರೇಶ್ವರ ಮಠ. ಓಕೆ ಓಕೆ. ಅಂದ್ರೆ ಗರ್ಭಗುಡಿ ಅಂತ ಏನಿಲ್ಲ ಈಗ ಕೊಟ್ರೆ ಈಗ ಇಲ್ಲಿ ಪ್ರಸಾದ ಎಲ್ಲ ನಡೀತತ್ತಲ್ಲ, ಯಾರು ಅದನ್ನೆಲ್ಲ ಒಂದು ದಾನವಾಗಿ ಕೊಡ್ತಾರೋ ಅಥವಾ ಯಾವ ರೀತಿ ನಡ್ಕೊಂಡು ಬರುತ್ತೆ? ಇದೆಲ್ಲ ಭಕ್ತರೇ ಕೊಡ್ತಾರೆ. ಧಾರ್ಮಿಕ ದತ್ತಿ ಇಲಾಖೆಯಿಂದನೇ ಇಲ್ಲಿ ಪ್ರಸಾದ ವ್ಯವಸ್ಥೆ ನಡೆಯುತ್ತೆ. ಪ್ರತಿನಿತ್ಯ 3 ಟೈಮ್ ಇರುತ್ತೆ. ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ, ಮತ್ತೆ ರಾತ್ರಿ ಊಟ ಇರುತ್ತೆ. ಏನಂದ್ರೆ ಸ್ವಾಮಿಯ 3 ತ್ರಿಕಾಲ ಪೂಜೆ ನಡೆದಾಗೂ ಅಲ್ಲಿ ದಾಸೋಹ ಪ್ರಸಾದ ವ್ಯವಸ್ಥೆ ಮಾಡಬೇಕಾಗಿತ್ತು. ಅದು ಅಲ್ಲಿನೂ ಪ್ರಸಾದ ವ್ಯವಸ್ಥೆ ಇರೋದ್ರಿಂದ ಇಲ್ಲಿ ಕಂಟಿನ್ಯೂ ಇಲ್ಲಿನೂ ಇದೆ. ತ್ರಿಕಾಲ ಪೂಜೆ ನಡೆದಾಗೂ ಅಲ್ಲಿ ನೈವೇದ್ಯ ಮಾಡಬೇಕು. ಅಲ್ಲಿ ನೈವೇದ್ಯ ಆದ್ಮೇಲೆ ಇಲ್ಲಿ ಪ್ರಸಾದ ನಡೆಯುತ್ತೆ. ಅಲ್ಲ, ನಾನು ಹಾಗಾಗಿ ಇಲ್ಲಿ 3 ಟೈಮು ಇಲ್ಲಿ ಪ್ರಸಾದ ಇರುತ್ತೆ. ಅದೇ ನಾನು ಒಬ್ಬನಿಗೆ ಪ್ರಸಾದ ಬೇಡ, ಎಲ್ಲ ಭಕ್ತರಿಗೂ ಪ್ರಸಾದ ಇರಲಿ ಅಂತ ಅದು ತಲಾಂತರದಲ್ಲಿ ನಡ್ಕೊಂಡ್ ಬಂದಿತ್ತು. ಬಟ್ ಇದು 2006 ಈ ಕಡೆ 2021ರಿಂದ ಇಲ್ಲಿ ಪ್ರತಿ ಭಕ್ತರಿಗೂ ದಾಸೋಹ ನಡೀತಾರೆ. ಓಕೆ ಓಕೆ. ದಿನಕ್ಕೆ ಎಷ್ಟು ಜನ ಒಂದು ಪ್ರಸಾದ ಸೇವನೆ ಮಾಡ್ಬೋದು? ಏನಿಲ್ಲ ಅಂದ್ರೆ ಒಂದು 2000ದಿಂದ 3000 ಜನ ಇದ್ದೇ ಇರ್ತಾರೆ ಪ್ರತಿದಿನ. ಮತ್ತೆ ಇಲ್ಲಿ ಬಂದಿರತಕ್ಕಂಥ ಸುತ್ತಮುತ್ತದಿಂದ ಬಂದು ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಇಲ್ಲಿ ಪ್ರಸಾದ ವ್ಯವಸ್ಥೆ ಕೇಳ್ಬೇಕಂತ. ಏನಂದ್ರೆ ಯಾರಿಗೂ ಹಸು ಅನ್ನೋ ಒಂದು ಭಾವನೆ ಬರಬಾರ್ದು. ಇಲ್ಲಿ ಬಂದೆ ಅಂದ್ರೆ ಕೊಟ್ರೇಶ್ವರ ಮಠ ಐತಿ, ಊಟ ಮಾಡಬೇಕು ಅನ್ನೋ ಒಂದು ಭಾವನೆ ಇಟ್ಕೊಂಡೆ ಇಲ್ಲಿ ಮುಜರಾಯಿ ಇಲಾಖೆ ಸ್ಟಾರ್ಟ್ ಮಾಡಿರ್ತಾರೆ. ಈಗ ರಾಣೆಬೆನ್ನೂರು ರಾಣೆಬೆನ್ನೂರು ಭಕ್ತರು ಮಾತ್ರ ಇಲ್ಲಿ ಬಂದು ಹಿಂದೆ ಪ್ರಸಾದ ಮಾಡ್ತಾರೆ. ಅವ್ರು